श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः आचार्यपवनास्माकम् आचार्याणि च भारति देवो नारायणः श्रीशः देवी मङ्गलदेवता त्रैपदैश्च गम्भीरै वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये श्रीराम राम रामेति रमे रामे मनोरमे सहस्रनाम तत्तुल्यं रामनामवरानने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। ರಾಮಾಂಗುಲಿಯಕವನ್ನ ಸೀತಾಮಾತೆಗೆ ಕೊಟ್ಟು ಸೀತಾಮಾತೆ ಕೊಟ್ಟಿರ್ತಕ್ಕಂಥ ಚೂಡಾಮಣಿಯನ್ನ ರಾಮದೇವರಿಗೆ ಸಮರ್ಪಣೆಯನ್ನ ಮಾಡಿ ಆಲಿಂಗನ ಭಾಗ್ಯವನ್ನ ರಾಮನಿಂದ ಪಡೆದು ಮುಂದೆ ಲಂಕಾಗೆ ಪ್ರಯಾಣ ಮಾಡೋಣ ಅಂತ ಹೊರಡುತ್ತಾರೆ. ಅಲ್ಲಿಂದ ಯುದ್ಧಕಾಂಡ ಪ್ರಾರಂಭ ಆಗ್ತದೆ. ಲಂಕೆಗೆ ಹೋಗಿ ಸೀತಾದೇವಿಯನ್ನ ಕರ್ಕೊಂಡು ಬರಬೇಕು ಅಂತ ನಿಶ್ಚಯ ಮಾಡ್ತಾರೆ. ಹನುಮಂತ ಹೆಗಲಲ್ಲಿ ರಾಮದೇವರು ಕೂತ್ಕೊಳ್ತಾರೆ, ಅಂಗದನ ಹೆಗಲಲ್ಲಿ ಲಕ್ಷ್ಮಣ ಕೂತ್ಕೊಳ್ತಾರೆ. ಪ್ರಯಾಣ ಮಾಡ್ತಾ ತಿರುಪತಿ ಬೆಟ್ಟ ಅಂಜನಾಚಲ ಅಲ್ಲಿಗೆ ಬರ್ತಾರೆ. ಆಗ ಅಂಜನಾದೇವಿ ಬಂದು ಆಂಜನೇಯನ ತಾಯಿ ಅಂತ ಕರ್ಕೊಂಡಿದ್ದಾಳಲ್ಲ, ಬಂದು ಕೇಳ್ತಾಳೆ, ಸ್ವಾಮಿ ನಮ್ಮ ಮನೆಗೆ ಬರ್ಬೇಕು, ಪಾದಧೂಳು ಬೀಳ್ಬೇಕು ಅಂತ ರಾಮದೇವರನ್ನ. ರಾಮದೇವರು ಹೇಳ್ತಾರೆ, ಇಲ್ಲಪ್ಪ ಬರಕ್ಕಾಗಲ್ಲ, ಪುರುಸೊತ್ತಿಲ್ಲ ಅಂತ. ಹನುಮಂತ ಹೇಳ್ತಾನೆ, ನಮ್ಮ ತಾಯಿ ಇಷ್ಟಾರ್ಥ ಪೂರೈಸು ಪ್ರಭು, ಕಪಿಗಳಿಗೆಲ್ಲ ವಿಶ್ರಾಂತಿ ಬೇಕಾಗತ್ತೆ, ಬೇಕಾದಷ್ಟು ಹಣ್ಣುಗಳಿದೆ, ನೀರಿದೆ, ಜೇನುತುಪ್ಪ ಇದೆ, ಅದನ್ನೆಲ್ಲ ಕೊಡ್ತೇವೆ ಅಂತ ಕೇಳಿದರು. ಹನುಮನ ಮತವೇ ಹರಿಯ ಮತ, ಸರಿ ನಡಿ ಹೋಗೋಣ ಅಂತ. ಆಂಜನೇಯನ ಆತಿಥ್ಯವನ್ನ ಅಂಜನಾದೇವಿ ಆಶ್ರಮದಲ್ಲಿ ಸ್ವೀಕಾರ ಮಾಡ್ತಾರಂತ. ಅಲ್ಲಿಂದ ಬಂದು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡ್ತಾರಂತ. ಪುಷ್ಕರಣಿ ತೀರದಲ್ಲಿ ಅನೇಕ ಋಷಿಗಳೆಲ್ಲ ತಪಸ್ ಮಾಡ್ತಾ ಇದ್ರು. ರಾಮದೇವರೊಬ್ಬ ರಾಜನ ಕರ್ತವ್ಯವನ್ನು ಅನುಸರಿಸಿ ಋಷಿಗಳಿಗೆಲ್ಲ ಅವರಿಗೆ ಯೋಗ್ಯವಾದ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಕೊಟ್ಟು ಸತ್ಕಾರವನ್ನು ಮಾಡ್ತಾರೆ. ಒಂದು ರಾತ್ರಿ ಅಲ್ಲಿ ಇರ್ತಾರೆ, ಬೆಟ್ಟದಲ್ಲಿ ತಂಗಿದ್ದಾರೆ. ನೀಲ, ಅಂಗದ, ಕಪಿಗಳು ಬೆಟ್ಟ ನೋಡ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಗುಹೆ, ಅಲ್ಲಿ ಪ್ರವೇಶ ಮಾಡ್ತಾರೆ. ಸಿಂಹಾಸನದ ಮೇಲೆ ಶ್ರೀನಿವಾಸ ದೇವರು, ಶ್ರೀದೇವಿ, ಭೂದೇವಿ ಕೂತ್ಕೊಂಡಿರ್ತಾರೆ. ಕಪಿಗಳಿಗೆ ಭಯ ಆಯ್ತು, ರಾವಣನೇ ಎಲ್ಲಿ ಬಂದ್ಬಿಟ್ಟಿದಾನೋ ಅಂತ ಹೆದರ್ಕೊಂಡ್ರು. ಓಡಿ ಬರ್ತಾರೆ. ಆಮೇಲೆ ಬಾಯಲ್ಲಿ ತೋರಿಸ್ತೀನಿ ಅಂತ ಬೇರೆ ಕಪಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಏನೂ ಸಿಗ್ಲೇ ಇಲ್ಲ, ಗುಹೆನೇ ಸಿಗ್ಲಿಲ್ಲ, ದೇವರು ಮತ್ತೆ ಕಾಣಿಸ್ತಿಲ್ಲ. ಹೀಗೆ ಅನೇಕ ಲೀಲೆಗಳನ್ನ ತೋರಿಸ್ತಾ, ಅಂದ್ರೆ ತಿರುಪತಿ ಬೆಟ್ಟದಲ್ಲಿ ಇವತ್ತಿಗೂ ಸಹ ಅಗಣಿತ ಮುನಿಗಳು, ನಗಕ ಗಮೃಗ ಶಶಿ, ಅಗಣಿತ ಮುನಿಗಳು, ಅಸಂಖ್ಯಾತ ಮುನಿಗಳು, ನಗ ಖಗ ಮೃಗ ಶಶಿ, ಪರ್ವತಗಳಾಗಿದ್ದಾರೆ, ಕಲ್ಲುಗಳಾಗಿದ್ದಾರೆ, ಪಕ್ಷಿಗಳಾಗಿದ್ದಾರೆ, ಜಿಂಕಿಗಳಾಗಿದ್ದಾರೆ. ಗಗನ ಮೃಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳು ತಲಿ ಬೇಗ ಜಿಗಿ ಜಿಗಿದಾಡಲು ಅಂದ್ರು. ಗಂಧರ್ವರು ಅಲ್ಲಿದ್ದಾರೆ, ಋಷಿಗಳಿದ್ದಾರೆ. ಅದಕ್ಕೆ ಗೋಪಾಲದಾಸರು ಹೇಳಿದ್ದು, ನಾನ್ ನಿನ್ ಕರೆಯಲ್ಲ ಸ್ವಾಮಿ, ಕಂದ ವಿರಿಂಚಿಯು ನಂದಿವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಮ್ 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 ಧಿಮಿಕೆನೆ ನಲಿದಾಡುತ್ತ ಮನದಿ ಬಾರಯ್ಯ ಬಾಬಾ ಅಂತ ಕರೆದ್ರು. ಅಂತ ದೇವತೆಗಳೆಲ್ಲ ಇದ್ದಾರಪ್ಪ. ರಾಮದೇವರು ಪ್ರಯಾಣ ಮಾಡುತ್ತಾ ಹಾಗೂ ಹೀಗೂ ಸಮುದ್ರದವರೆಗೆ ಬರ್ತಾರೆ. ಸಮುದ್ರವನ್ನ ದಾಟೋದು ಹೇಗೆ? ಮೊದಲು ಮೃದುವಾಗಿ ಹೇಳೋಣ, ದಾರಿ ಬಿಡು ಅಂತ. ಅನುಸರಿಸದೇ ಇದ್ರೆ ದಂಡ ಪ್ರಯೋಗ ಇದ್ದೇ ಇದೆ ಎಂದ. ಆಗ ದಾರಿ ಬಿಡು ಅಂತ ವರುಣನ್ನ ಕೇಳದ. ಅಲ್ಲಿ ದರ್ಭೆಗಳನ್ನ ಹಾಸ್ಕೊಂಡು ಮಲಗಿಬಿಟ್ಟ. ಅದೇ ದರ್ಭಶಯನ. ಯಾಕೆಂದ್ರೆ ಒಂದು ದರ್ಭೆಯನ್ನ ಬಿಟ್ಟಿದ್ದಾಗ ಅದು ಕಾಕ ಕುರಂಗಾಸುರನ ಕಾಗೆಯ ಕಣ್ಣಿನಲ್ಲಿ ಇದ್ದವನನ್ನ ತಗೊಂಡೋಗಿತ್ತಲ್ಲ, ಈ ದರ್ಭೆಗಳು ನಮಗೂ ಆಜ್ಞೆ ಮಾಡಿದೆ ಅಂತ ಹೊರಟ್ಬಿಟ್ರೆ ಅಂತ ಹೇಳಿ ಅದು ಹಾಸ್ಕೊಂಡು ಮಲಗ್ಬಿಟ್ಟ ಅಂತಾರೆ ವಾದಿರಾದ್ರು.
ಆದ್ರೆ 3 ದಿನ ಆದ್ರೂ ಸಮುದ್ರ ರಾಜ ದಾರಿ ಬಿಡ್ಲಿಲ್ಲ. ರಾಮದೇವರು ಕೋಪ ಮಾಡಿಕೊಂಡು ಹುಬ್ಬು ಗಂಟು ಹಾಕ್ತಾರೆ, ಬಿಲ್ಲಿನಲ್ಲಿ ಬಾಣವನ್ನು ಹೂಡುತ್ತಾರೆ. ಸಮುದ್ರ ಅಲ್ಲೋಲ ಕಲ್ಲೋಲ ಆಯಿತು. ಜಲಜಂತುಗಳ ಸಮೇತ ಸಮುದ್ರವೇ ಕುದೀತಾ ಇದೆ. ಆಗ ವರುಣ ಪೂಜಾ ದ್ರವ್ಯಗಳನ್ನ ತಲೆಯಲ್ಲಿ ಹೊತ್ತುಕೊಂಡು ರಾಮದೇವರಿಗೆ ಶರಣಾಗತನಾಗಿ ಬರುತ್ತಾನೆ. ರಾಮಚಂದ್ರ, ಸರ್ವಜ್ಞ, ನಿನಗೆ ಗೊತ್ತಾಗದೆ ಇರೋದೇನಿದೆ? ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟಿಕೊಂಡು ಪ್ರಯಾಣ ಮಾಡ್ರಿ, ರಾವಣನನ್ನ ಕೊಲ್ರಿ, ನಿಮ್ಮ ಪತ್ನಿಯನ್ನ ಬಿಡಿಸ್ಕೊಂಡು ಬನ್ರಿ ಅಂತ ಹೇಳಿದ. ಆ ಹೂಡಿದ್ದ ಬಾಣವನ್ನ ಸಮುದ್ರದ ಒಳಗೆ ವಾಸ ಮಾಡ್ತಾ ಇರ್ತಕ್ಕಂಥ ದೈತ್ಯರ ಮೇಲೆ ಬಿಡ್ತಾನಂತೆ ರಾಮ. ರುದ್ರದೇವರ ವರದಿಂದ ಅವಧ್ಯರಾದ ಆ ದೈತ್ಯರು ರಾಮ ಬಾಣದಿಂದ ಸತ್ತರು. ಬಾಣ ಹೋಗಿ ಮುಂದೆ ಬಂಜರು ಭೂಮಿಯಲ್ಲಿ ಬಿತ್ತು. ಅಲ್ಲಿ ನೀರು ಚಿಮ್ಮುವಂತೆ ಮಾಡಿದರು. ಈ ಕಡೆ ಒಳಗೆ ಹನುಮಂತ ಲಂಕೆಯನ್ನು ಸುಟ್ಟು ಬಂದ ಮೇಲೆ ವಿಭೀಷಣ ಸೀತೆಯನ್ನ ಒಪ್ಪಿಸಿ ರಾಮದೇವರಿಗೆ ಶರಣಾಗೋದೇ ಒಳ್ಳೆಯದು ಅಂತ ಹೇಳ್ತಾನ. ವಿನಾಶಕಾಲೇ ವಿಪರೀತ ಬುದ್ಧಿ ರಾವಣನಿಗೆ. ಆದ್ರಿಂದ ನೀನು ರಾಮನ ಪಕ್ಷಪಾತಿ, ನಮ್ಮ ರಾಜ್ಯದಲ್ಲಿ ಇರಬೇಡ, ಹೊರಟೋಗ್ ಅಂತ ಜಬರಿಸ್ದ. ವಾದ ವಿವಾದ ಬೇಕಾದಷ್ಟಿದೆ. ಸರಿ, ಹಾಗೆ ಆಗಲಿ ಇಂದ. ರಾಮದೇವರು ದರ್ಭೆಯ ಮೇಲೆ ಮಲಗಿ ದರ್ಭಶಯನದಲ್ಲಿ ಮಲಗಿದ್ದಾಗ ವಿಭೀಷಣ ಬಂದು ಶರಣಾಗತನಾಗುತ್ತಾನೆ. ಆಗ ಕಪಿಗಳೆಲ್ಲ ಹೇಳ್ತಾರೆ, ಇವನು ರಾಕ್ಷಸ, ರಾವಣನ ತಮ್ಮ, ಮಾಯಾವಿ, ನಮ್ಮ ಕಡೆ ಸೇರಿಸಬಾರದು. ಶರಣಾಗತ ರಕ್ಷಕ ಅಂತ ನನಗೆ ಬಿರುದಿದೆ, ಹಾಗಾದ್ರೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ, ಇವನನ್ನ ಸೇರಿಸಲೇಬೇಕು, ಇಲ್ದಿದ್ರೆ ಆ ಬಿರುದು ಕಿತ್ತಾಕೋಬೇಕು. ನಾನು ಹೇಗ್ ಮಾಡೋದು ಅಂತ ಹನುಮಂತನ್ನ ಕೇಳುತ್ತಾನೆ. ಹನುಮಂತ ಹೇಳ್ತಾನೆ, ಸ್ವಾಮಿ, ನಾವು ಹೇಗಿದ್ರೂ ಹೋಗ್ತಾ ಇರೋದೇ ರಾಕ್ಷಸರ ಮೇಲೆ ಯುದ್ಧಕ್ಕೆ. ಒಂದು ವೇಳೆ ಇವನು ಒಳ್ಳೆಯವನಿದ್ದಾನೆ, ಇವನ ಮನೆಯಲ್ಲಿ ರಾಮನಾಮ ನಾನು ಕೇಳಿದ್ದೆ, ಒಂದು ವೇಳೆ ಈ ಕಪಿಗಳೆಲ್ಲ ಹೇಳಿದಂತೆ ಇವನು ಶತ್ರುವೇ ಆಗಿದ್ರೆ ಇವನು ಕೊಲ್ಲೋದೇನು ನಮ್ಗೇನು ದೊಡ್ಡದಲ್ಲ, ಆದ್ರಿಂದ ಸ್ವೀಕಾರ ಮಾಡು ಎಂಬುದಾಗಿ ಹೇಳಿದಾಗ ಅಲ್ಲಿಯೇ ಇರ್ತಕ್ಕಂಥ ಮರಳು ಆ ದಿಂಡೆ ಮಾಡಿದ್ನಂತೆ. ಇದೇ ಲಂಕಾಪಟ್ನ ಅನ್ನಂತೆ ರಾಮ. ಆ ಮರಳ ಮೇಲೆ ಕೂತ್ಕೋ ಅನ್ನಂತೆ, ಅದೇ ಸಿಂಹಾಸನ ಅಂತ. ಆ ನೀರ್ ತಗೊಂಡ ತಲೆ ಮೇಲೆ ಹಾಕದ, ನೀನೇ ಲಂಕಾಪಟ್ಟಣದ ಅರಸ ಅನ್ಬಿಟ್ಟ ಸ್ವಾಮಿ. ಜಾಂಬವಂತ ಅಂದ, ಸ್ವಲ್ಪ ನಿಲ್ಲಪ್ಪ ರಾಮ, ರಾವಣ ಇನ್ನು ಯುದ್ಧಕ್ಕೆ ಬಂದಿಲ್ಲ, ರಾವಣ ಸತ್ತಿಲ್ಲ, ನೀನು ಶರಣಾಗತ ರಕ್ಷಕ ಅಂತ ಹೇಳ್ಕೊಂಡಿದೆ. ಒಂದು ವೇಳೆ ರಾವಣನೇ ಬಂದು ಕಾಲಿಗೆ ಬಿದ್ಬಿಟ್ರೆ ವಿಭೀಷಣಿಗೆ ಏನ್ ಕೊಡ್ತೀಯ ರಾಜ್ಯ ನೀನು? ರಾವಣ ತಾನೇ ಇಟ್ಕೊಂಡಿರ್ತಾನೆ ಲಂಕಾಪಟ್ನ ಅಲ್ವಾ, ಬಿಡೋದಿಲ್ಲ. ಯಾರಾದ್ರೂ ಕೈಗೆ ಸಿಕ್ಕಿದ್ ಬಿಡ್ತಾರೇನ್ರಿ? ಈಗ ನೋಡ್ತಾ ಇದ್ದೀರಲ್ಲ, ಕೈಗೆ ಸಿಕ್ಕಿದ್ರೆ ಯಾರು ಬಿಡೋದಿಲ್ಲ, ಎಲ್ಲ ಧೃತ ರಾಷ್ಟ್ರರೇ. ರಾಷ್ಟ್ರವನ್ನ ಧೃತ ಬಿಗ್ಯಾಗಿ ಹಿಡ್ಕೊಂಡಂಗಿರ್ತಾರೆ, ಅವರ ಸಂತತಿ ಇನ್ನೂ ಇದೆ ಅಂತ. ರಾವಣನೇ ಶರಣಾಗತನಾದ್ರೆ ವಿಭೀಷಣ ರಾಜ್ಯ ಹೇಗ್ ಕೊಡೋದು ಅಂದ್ರೆ, ನನಗೋಸ್ಕರವಾಗಿ 14 ವರ್ಷದ ತಂದ್ರ ಅಯೋಧ್ಯೆಯನ್ನ ತೆರವು ಮಾಡಿ ಇಟ್ಕೊಂಡಿದ್ದಾನೋ ಭರತ, ಅಯೋಧ್ಯೆಯನ್ನ ಕೊಡ್ತೀನಿ ಬಿಡು ರಾವಣಂಗೆ ಏನಂತ. ಅಂದ್ರೆ ರಾಮನಿಗೆ ಒಂದು ಅಯೋಧ್ಯೆ ಆಗಲಿ, ಒಂದು ಲಂಕಾಪಟ್ಟ ಆಗ್ಲಿ ರಾಜ್ಯ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು. ಜನನವೇ ಇಲ್ಲ. ನಾವು ರಾಮ ಜನ್ಮಭೂಮಿ, ಅಯೋಧ್ಯ ಇವೆಲ್ಲ ಮಾಡ್ತಾ ಇದ್ದೀವಿ, ಸರಿ, ಇದು ಲೌಕಿಕ. ಆದರೆ ಜನನವೇ ಇಲ್ಲದವನಿಗೆ ಜನ್ಮಭೂಮಿಯಲ್ಲಿ. ಆದರೆ ಲೌಕಿಕವಾಗಿ ನಾವು ತಗೊಂಡಾಗ ಇಂಥ ಕಡೆ ಹುಟ್ಟದ, ಇಂಥ ಕಡೆ ಬೆಳೆದ ಅಂತ ಇದೆ, ಅದಕ್ಕೋಸ್ಕರವಾಗಿ ಬೇಕು. ಆದ್ರಿಂದ ರಾಮದೇವರು ಇನ್ನ ಸೇತುವೆಯನ್ನ ಕಟ್ಟಬೇಕು ಎಂಬುದಾಗಿ ಹೇಳಿದಾಗ ನಳ ಎಂಬ ಕಪಿಗೆ ಆಜ್ಞೆ ಮಾಡುತ್ತಾರೆ. ಯಾಕೆ ಅಂದ್ರೆ ಆ ನಳ ಅನ್ನೋನು ವಿಶ್ವಕರ್ಮನ ಅವತಾರ. ಉಳಿದ ಕಪಿಗಳು ಬೆಟ್ಟಗಳನ್ನ ತಂದು ಕೊಡ್ತಾ ಇದ್ದಾರೆ. ಸಮುದ್ರದಲ್ಲಿ ಇಟ್ಟು ಸೇತುವೆ ಕಟ್ತಾರೆ. ಸೇತುವೆ ಕಟ್ಟಬೇಕಾದ್ರೆ ದಾರಿಯನ್ನ ವಿಭೀಷಣ ತೋರಿಸ್ತಾ ಇದ್ದಾನೆ. ನಳ ಸಮುದ್ರದಲ್ಲಿ ಬೆಟ್ಟವನ್ನು ಹಾಕಿದ್ರೆ ಅದು ಮುಳುಗ್ತಾ ಇರಲಿಲ್ಲ, ತೇಲ್ತಾ ಇತ್ತು. ಯಾಕೆ ಅಂದ್ರೆ ಚಿಕ್ಕ ಹುಡುಗ ಆಗಿದ್ದಾಗ ಚೇಷ್ಟೆ ಮಾಡ್ತಾ ಇದ್ದ. ಋಷಿಗಳೆಲ್ಲ ಪೂಜೆ ಮಾಡ್ತಾ ಇದ್ರೆ ಹೋಗೋದು, ಅವ್ರ ದೇವರುಗಳು ತಗೊಳ್ಳೋದು, ಸಾಲಿಗ್ರಾಮ ತಗೊಳ್ಳೋದು, ನೀರಿಗೆ ಎಸೆಯೋದು ಮಾಡ್ತಾ ಇದ್ದಂತೆ. ಆಗ ಸಾಲಿಗ್ರಾಮ ಹೊಟ್ಟೋಗೋದು, ದೇವ್ರು ಹೊಟ್ಟೋಗೋದು ಅಂದಿದ್ದೆ. ಆ ಋಷಿಗಳೆಲ್ಲ ಇವನಿಗೆ ಒಂದು ವರ ಕೊಟ್ರು, ನಿನ್ ಕೈಯಿಂದ ಏನೇ ನೀರಿಗೆ ಬಿದ್ರು ಅದ್ ನೀರಲ್ಲಿ ತೇಲ್ಬೇಕು ಅಂತ. ಅವ್ರು ಹೋಗಿ ತಗೊಂಡ್ಬರ್ಬಹುದಲ್ಲ ಅಂತ. ಅದು ಈಗ ವರವಾಗಿ ಪರಿಣಮಿಸ್ತು. ಆದ್ದರಿಂದ ಆ ಇದೇನಾಯ್ತು, ಸಮುದ್ರದಲ್ಲಿ ಬೆಟ್ಟವನ್ನ ಹಾಕಿದ್ರೆ ತೇಲೋದು, ಅಲ್ಲೊಂದ್ ಕಡೆ ಹೋಗೋದು, ಇಲ್ಲೊಂದ್ ಕಡೆ ಹೋಗೋದು, ಇನ್ನೊಂದ್ ಬೆಟ್ಟ ತರೋಟಕ್ಕೆ ಇದೆಲ್ಲ ಹೊಟ್ಟೋಗೋದು. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಿರುಗಾಳಿ ಎದ್ದು ಬಿಡ್ತು, ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆಗ ರಾಮದೇವರು ಹೇಳಿದ್ರು, ಒಂದು ಬೆಟ್ಟದ ಮೇಲೆ ರಾ ಅಂತ ಬರೀರಿ, ಇನ್ನೊಂದ್ರ ಮೇಲೆ ಮಾ ಅಂತ ಬರೀರಿ.
ಆಗ ರಾ ಅಂತ ಕೆಲವು ಬೆಟ್ಟದ ಮೇಲೆ ಕೆಲವು ಕಲ್ ಮೇಲೆ ಮಾ ಅಂತ ಬರೆದ್ರು. ರಾಮ 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 ಅಂತ ಒಟ್ಟಿಗೆ ಸೇರ್ಕೊಂಡ್ಬಿಡ್ತು. ಹಾಗೆ ಸೇತುವೆ ಆಯ್ತು ಅಂತ ಆನಂದ ರಾಮಾಯಣಕಾರ ನಾವು ಹೇಳ್ತಾರೆ. ರಾಮ ನೋಡಿದ್ನಂತೆ, ರಾಮ 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 ಎಂಬ ಹೆಸರನ್ನ ಹಾಕಿದರೆ ನನ್ನ ಇದೆಲ್ಲ ತೇಲ್ತಾ ಇದೆ ಅಂತ ಹೇಳಿ ಯಾರು ಇಲ್ಲದೆ ಇರೋ ಕಡೆ ಹೋಗೋಣ ಅಂತ ಬಹಳ ದೂರ ಹೋದಂತೆ. ತಾನೇ ಒಂದು ಕಲ್ಲು ತಗೊಂಡು ಮೆಲ್ಲಗೆ ಹಾಕಿದ್ನಂತೆ, ಮುಳುಗೋಯ್ತಂತೆ. ಯಾರು ಇಲ್ಲ ಸತ್ಯ ಅಂತ ನೋಡಿದ್ರು, ಹಿಂದೆ ನೋಡ್ತಾನೆ ಹನುಮಂತ ಕೈ ಮುಕ್ಕೊಂಡು ನಿಂತ್ಕೊಂಡು. ಯಾವಾಗ ಬಂದಿಯೋ ಹನುಮ ಅಂದ್ರು. ನೀನು ಕಲ್ಲು ಹಾಕಿ ಒಳಗೆ ಹೋಯ್ತಲ್ಲ, ನೀನು ಕೈ ಬಿಟ್ರೆ ಮುಳುಗೋಗುತ್ತೆ ಸ್ವಾಮಿ. ಭಗವಂತ ನೀನ್ ಕೈ ಹಿಡಿದ್ರೆ ಇರ್ತೇನೆ, ನಿನ್ ಕೈ ಬಿಟ್ಟೆ ನೋಡೋ ಮುಳುಗೋಯ್ತು. ಅಲ್ಲ, ನನ್ನ ನಾಮ ಹಾಕಿದ್ರೆ ತೇಲ್ತಾ ಇದೆ. ಹೌದು, ಮತ್ತೆ ನೀನ್ ಕೈ ಹಿಡಬೇಕು. ನೀನ್ ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮ ಹೊಂದಿದ್ದರೆ ಸಾಕು ಅಂತ ಹೇಳಿಲ್ವಾ? ಈಗಲೂ ಸಹ ರಾಮದೇವರು ಕಟ್ಟಿದ ಸೇತುವೆಯ ಅವಶೇಷ ಉಳಿದಿದೆಯಲ್ಲ, ಇದು ರಾಮಾಯಣ ನಡೆಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಕಪಿ ಸೈನ್ಯದ ಸಮೇತವಾಗಿ ಲಂಕೆಗೆ ಬರ್ತಾರೆ. ಅಂಗದನನ್ನ ದೂತನನ್ನಾಗಿ ಕಳಿಸ್ತಾರೆ. ಅಂಗದ ಹೋಗಿ ರಾಮದೇವರ ಮಾತನ್ನ ರಾವಣನಿಗೆ ಹೇಳ್ತಾನೆ, ನೋಡಿ ಇದು ಕಡೆ ಅವಕಾಶ, ಈಗಲೂ ನೀನು ಸೀತೆಯನ್ನ ತಂದು ರಾಮನಿಗೆ ಒಪ್ಪಿಸು, ಇಲ್ಲದಿದ್ದರೆ ಪರಿವಾರ ಸಹಿತ ನಾಶನಾಗ್ತೀಯ. ಅಂಗದ ನನ್ನ ನೀನ್ ಯಾರಯ್ಯ ಅಂದ. ಯಾರ? ನಿನ್ನನ್ನು ಒದ್ದವನು ಅಂದ. ಅಂದ. ಹೌದು, ನನ್ನ ತಂದೆ ಯಾರು ಗೊತ್ತಾ? ವಾಲಿಯಿಂದ. ನೀನೊಂದ್ ಸರ್ತಿ ಹೋಗಿದ್ದೆ. ಆ ವಾಲಿ ನೀರಿನಲ್ಲಿ ಇದ್ದಾಗ, ಸಂಧ್ಯಾವಂದನೆ ಮಾಡ್ತಾ ಇದ್ದಾಗ 20 ಕೈಗಳಿಂದ ಸಮುದ್ರವನ್ನು ತಡೆದೆ. ಆಗ ನಿನ್ನನ್ನು ಬಾಲದಲ್ಲಿ ಸುತ್ತಕೊಂಡು 4 ಸಮುದ್ರದಲ್ಲಿ ಅದ್ದಿ ಕರ್ಕೊಂಡು ಬಂದು ನನ್ನ ತೊಟ್ಲಿಗೆ ಹಾಕ್ಬಿಟ್ಟ. ನಾನು ಆಗ ಮಗು ಆಗಿದ್ದೆ. ನೀನ್ ತೊಟ್ಲ ಮೇಲೆ ಒಂದು ಗಿಣಿ ಕಟ್ತಾರಲ್ಲ ಹಾಗೆ ಅಂತ ನಾನು ಕೆಳಗಿಂದ ನಿನ್ ಕಾಲು ಒದಿತಾ ಇದ್ದೆ. ನನ್ನಿಂದ ಒದಿಸ್ಕೊಂಡವನು ನೀನು ಅಂದ. ರಾವಣನ್ ಕೋಪ ಬಂತು. ಈ ಕಪಿ ಮುಖಕ್ಕೆ ಹೊಡಿರಿ ಅಂದ. ಅಂಗದ ತನ್ನ ಮುಖಕ್ಕೆ ಹೊಡೆಯಲು ಬಂದ ದೂತರನ್ನ ಬಾಲದಿಂದ ಅಪ್ಪಳಿಸಿದ. ಹಾರಿ ಬಂದು ರಾವಣನ ಮುಖಕ್ಕೆ ಹೊಡೆದ. ಮೇಲಕ್ಕೆ ಹಾರಿದ. ರಾವಣನ ಹಾಕೊಂಡಂತ ಕಿರೀಟವನ್ನ ಕಿತ್ಕೊಂಡು ರಾಮದೇವ್ರ ಬಳಿ ಬಂದು ಆ ಕಿರೀಟವನ್ನ ವಿಭೀಷಣ ಅಲ್ಲೇ ಪಟ್ಟ ಕಟ್ಟಿದ್ನಲ್ಲ ಇವನು, ಅವನ್ ತಲೆ ಮೇಲೆ ಇಟ್ಬಿಟ್ಟ ರಾಮ. ಲಂಕಾಪಟ್ಟಣದ ಅಭಿಷೇಕ ಮಾಡ್ಬಿಟ್ಟಿದ್ದೀನಿ, ಹೋಗಲ್ಲ ನಿಂಗೆ ಅಂತಂದ. ಆಮೇಲೆ ನಾನು ಹೇಳುತ್ತಾನೆ, ನೋಡಪ್ಪ, ಅಪಹಾರ ಮಾಡ್ಕೊಂಡು ಬಂದು ಮಾಡೋದಲ್ಲ, ಇದನ್ನಲ್ಲೇ ಇಟ್ಟುಬಿಡು, ಸದ್ಯಕ್ಕೆ ಹೆಂಗಿದ್ರು ಇಟ್ಟಿದ್ದಾಗಿದೆ ಅಂತ ಹೇಳಿದ್ರು. ಮತ್ತೆ ಅದನ್ನ ತೆಗೆದುಕೊಂಡು ಹಿಂದಿನಂತೆ ಸ್ಥಾಪನೆ ಮಾಡಿ ಬರ್ತಾನಂತ. ಶುಕ ಮತ್ತೆ ಸಾರಣ ಅಂತ ಇಬ್ಬರು ರಾವಣನ ಮಂತ್ರಿಗಳು ಕಪಿವೇಷ ಹಾಕೊಂಡ್ಬಂದ್ಬಿಟ್ಟಿದೆ. ಎಷ್ಟು ಕಪಿಗಳಿದೆ ನೋಡೋಣ ಅಂತ. ನೋಡಿ, ಮನುಷ್ಯರ ಮಧ್ಯದಲ್ಲಿ ಬೇರೆಯವರು ಬಂದ್ರು ಗೊತ್ತಾಗಲ್ಲ ನಮಗೆ. ಪ್ರಾಣಿಗಳ ಮಧ್ಯದಲ್ಲಿ ಬೇರೆ ಬೀದಿ ಪ್ರಾಣಿ ಬಂದ್ಬಿಟ್ಟು ಬಿಡ್ತಾವ, ನೋಡ್ತಾ ಇರ್ತೀರಲ್ಲ ಮನೆ ಹತ್ರನೇ. ಹಾಗೆ ಕೋಟ್ಯಾಂತರ ಕಪಿಗಳ ಮಧ್ಯೆ ಇವರು ಕಪಿ ವೇಷ ಹಾಕೊಂಡು ಬಂದ್ರೆ ಇವರು ಕಪಟ ಕಪಿಗಳು ಅಂತ ಗೊತ್ತೇ ಇರುತ್ತೆ. ಈ ಕಪಿಗಳೆಲ್ಲ ಅದನ್ನ ಸೇರಿಸಿ ಪರ್ಚಿ ಹೊಡೆದು ಮಾಡಿ ಕರ್ಕೊಂಡು ಬಂದು ರಾಮದೇವರ ಎದುರಿಗೆ ನಿಂತಿದ್ರು. ಯಾರು ನೀವು ಅಂದ್ರು. ಶುಕ ಮತ್ತೆ ಸಾರಣ ಅಂತ ರಾವಣನ ಕಡೆಯವರು. ನಾವು ಕಪಿಗಳ ಜೊತೆ ಸೇರ್ಕೊಂಡ್ಬಿಟ್ಟು ಗೊತ್ತಾಗಲ್ಲ ಅಂತ ಸೇರ್ಕೊಂಡು ಒಳ್ಳೆ ತಿಳ್ಕೊಂಡ್ಬಿಟ್ಟು ಕಪಿಗಳು. ನಿಮ್ಮ ಸೈನ್ಯ ಎಷ್ಟಿದೆ ಅದೆಲ್ಲ ನನ್ನ ಕೇಳಿದ್ರೆ ಹೇಳ್ತಾ ಇದ್ದೀನಲ್ಲ. ಯಾಕೆ ಸುಗ್ರೀವ ಅವನಿಗೆಲ್ಲ ಸ್ಟಾಟಿಸ್ಟಿಕ್ಸ್ ಕೊಟ್ಟು ಕಳಿಸು ಅಂತ. ಆಗ ಎಷ್ಟು ಕಪಿಗಳಿದೆ, ಯಾರ್ಯಾರ ಬಲ ಎಂತದ್ದು ಎಲ್ಲ ಹೇಳಿ ಕಳಿಸ್ತಾನಂತ. ಇನ್ನ ರಾತ್ರಿ ಆಯ್ತು. ಸುಗ್ರೀವ ರಾವಣನ ಆಸ್ಥಾನಕ್ಕೆ ಹಾರಿ ಬಂದ. ರಾವಣ ಪರಿವಾರದವರನ್ನ ಕೆಡವಿದ. ರಾವಣನ ಕಿರೀಟವನ್ನ ಅಪಹಾರ ಮಾಡಿದ. ರಾಮದೇವರಿಗೆ ತಂದು ಅರ್ಪಣೆ ಮಾಡಿದ. ರಾಮ ಹೇಳ್ತಾನೆ, ಸುಗ್ರೀವ ಒಬ್ಬೊಬ್ಬನೇ ಹೋಗ್ಬೇಡ ಕಣೋ, ನೀನು ಕಪಿ ರಾಜ. ಆದ್ರಿಂದ ರಾಮನಿಗೆ ಬ್ರಹ್ಮದೇವರ ವರ ಇದೆ. ಅವನೇನಾದ್ರೂ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಬರುತ್ತೆ, ಯುದ್ಧ ಮಾಡೋ ಉತ್ಸಾಹ ಹೊಟ್ಟೋಗುತ್ತೆ. ಮಾರನೇ ದಿವಸ ರಾವಣ ತನ್ನ ಉಪ್ಪರಿಗೆಯಲ್ಲಿ ಮೇಲೆ ಮಂತ್ರಿಗಳ ಸಮೇತ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಕಪಿ ಸೈನ್ಯವನ್ನ ನೋಡ್ತಾ ಇದ್ದಾನೆ. ಆಗ ರಾಮದೇವರು ಅರ್ಧ ಚಂದ್ರ ಇರುವ ಬಾಣವನ್ನು ಪ್ರಯೋಗ ಮಾಡುತ್ತಾರೆ. ತಮ್ಮ ಶತ್ರುವಿನ ತಲೆಯಲ್ಲಿರುವ ಕಿರೀಟಗಳನ್ನು ಕೆಡವುತ್ತಾರೆ. ರಾವಣನಿಗೆ ನಾಚಿಕೆ ಆಯಿತು. ಕಪಿಗಳು ಲಂಕಾಪಟ್ಟಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಪೂರ್ವದಿಂದ ಇಂದ್ರಜಿತ್ತು, ದಕ್ಷಿಣದಿಂದ ವಜ್ರದಂಷ್ಟ್ರ, ಪಶ್ಚಿಮದಿಂದ ಪ್ರಹಸ್ತ, ಉತ್ತರದಿಂದ ತಾನೇ ಯುದ್ಧಕ್ಕೆ ಬಂದ. ಇಂದ್ರಜಿತ್ತುವನ್ನ ಗೆಲ್ಲಲು ಹನುಮಂತನನ್ನ ಕಳಿಸಿದ ರಾಮ. ಹನುಮಂತ ದೇವರು ಇಂದ್ರಜಿತ್ತುವನ್ನ ನೋಡುತ್ತಾರೆ. ಅವನ ಬಲ ಎಲ್ಲ ಹಿಂದೆನೆ ತಿಳ್ಕೊಂಡು ಹೋಗಿದ್ದ. ಅವನು ಎಲ್ಲವ್ರ ಕೈಗೆ ಸಿಕ್ಬಿಡ್ತೇನೋ ಅಂತ ಹೆದರಿ ಓಡಿ ಹೋದ ಅಂತ ಹೇಳಿ ನಂತರ ಜಂಬು ಮಾಲಿಯನ್ನ ಹನುಮಂತ ದೇವರು ಸಂಹಾರ ಮಾಡುತ್ತಾರೆ. 4 ದಿಕ್ಕಿನಲ್ಲಿ ಯುದ್ಧ ನಡೆಯುತ್ತಾ ಇದೆ. ವಜ್ರದಂಷ್ಟನನ್ನ ಗೆಲ್ಲೋದಕ್ಕೆ ಅಂಗದನನ್ನ ಕಳಿಸ್ತಾರೆ. ಅಂಗದ ವಜ್ರದಂಷ್ಟನನ್ನ ತುಳಿದು ಸಂಹಾರ ಮಾಡುತ್ತಾನೆ. ಪ್ರಹಸ್ತ ಮಹಾಘಟ್ಟಿಗ, ಅವನ ಮೇಲೆ ಯುದ್ಧ ಮಾಡಲು ಸೇನಾಪತಿಯಾದ ನೀಲನನ್ನ ಕಳಿಸಿದ. ನೀಲನೊಬ್ಬನಿಂದ ಪ್ರಹಸ್ತನ ಸಂಹಾರ.
ನೀಲನ ಸಹಾಯಕ್ಕೆ ವಿಭೀಷಣನನ್ನು ಕಳಿಸ್ತಾನೆ. ಹೀಗೆ ಯುದ್ಧ ಅನ್ನೋದು ನಡೀತಾ ಇದೆ. ಧೂಮ್ರ ನೇತ್ರ ಅನ್ನೋನು ಪಶ್ಚಿಮ ದ್ವಾರದಿಂದ ಹೊರಟು ಬರ್ತಾನೆ, ಕಪಿಗಳನ್ನ ಮರ್ದನ ಮಾಡ್ತಾ ಇದ್ದಾನೆ. ರಾಮದೇವರಿಂದ ಪ್ರೇರಿತರಾದ ಕಪಿಗಳು ಇಲ್ಲೇನೋ ನಡೆದಿದ್ದು ಮಹಾಭಾರತದಲ್ಲಿ ನಡೆದಿದ್ದು ಧರ್ಮಯುದ್ಧ. ಇದು ಧರ್ಮಯುದ್ಧ ಅಲ್ಲವೇ ಅಲ್ಲ. ಯಾಕೆ ಅಂದ್ರೆ ನಡೀತಾ ಇರೋದು ರಾಕ್ಷಸರಿಗೂ ಕಪಿಗಳಿಗೂ ನಡೀತಾ ಇರುವಂತ ಯುದ್ಧ ಇದು. ಕಪಿಗಳಿಗೆ ಏನು ಧರ್ಮ ಹೇಳ್ತಕ್ಕಾಗತ್ತೇನು? ಅದರ ಧರ್ಮ. ಅದಕ್ಕೋಸ್ಕರ ತಾವು ಹೇಳ್ತಾರೆ, ಅಲ್ಲಿ ರಾತ್ರಿ ಹೊತ್ತು ಉರಿಯುವ ಕೊಳ್ಳಿಗಳಿಂದ ಲಂಕಾಪಟ್ಟಣಕ್ಕೆಲ್ಲ ಬೆಂಕಿ ಇಡ್ತಾ ಇದ್ದಾರೆ. ಕುಂಭಕರ್ಣನ ಮಕ್ಕಳಾದ ಕುಂಭ ನಿಕುಂಭ ಯುದ್ಧಕ್ಕೆ ಬರ್ತಾರೆ. ಕುಂಭ ನನ್ನ ಅಂಗದ ಸಂಹಾರ ಮಾಡ್ತಾನೆ, ನಿಕುಂಭ ನನ್ನ ಅಂಗದ ಕೆಡವುತ್ತಾನೆ. ಸುಗ್ರೀವ ನಿಕುಂಭನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಆಯುಧವನ್ನ ಗಿರಿಗಿರಿ ತಿರುಗಿಸ್ತಾನೆ, ಪರಿಘಾಯುಧ ಅಂತ. ಗ್ರಹಗಳು ನಕ್ಷತ್ರಗಳೆಲ್ಲ ತಿರುಗಿದವು. ಹನುಮಂತ ಅವನಿಗೆ ಎದುರಾಗ್ತಾನೆ. ತನ್ನ ಆಯುಧವನ್ನು ಹನುಮಂತ ದೇವರು ಎದೆಗೆ ಹೊಡೆಯುತ್ತಾನೆ. ಹನುಮಂತ ದೇವರು ತೇಜಸ್ಸಿನಿಂದ 2 ತುಂಡು ಮಾಡಿ ನಿಕುಂಭನನ್ನ ಕಡಿಮೆ ಸಂಹಾರ ಮಾಡ್ತಾರೆ. ಸುಪ್ತಘ್ನ, ಯಜ್ಞಕೋಪ, ಶಕುನಿ, ದೇವತಾಪನಿ, ವಿದ್ಯುಜಿಪ್ಪ, ಪ್ರಮಾಥಿ, ಶುಕ, ಸಾರಣ 8 ರಾಕ್ಷಸರು ಯುದ್ಧಕ್ಕೆ ಬರ್ತಾರಂತೆ. ರಾಮದೇವರು ತಮ್ಮ ಬಾಣಗಳಿಂದ ಸಂಹಾರ ಮಾಡ್ತಾರೆ. ಆಮೇಲೆ ದೇವಾಂತಕ, ನರಾಂತಕ, ತ್ರಿಶಿರಸ, ಅತಿಕಾಯ 6 ಜನ ಯುದ್ಧಕ್ಕೆ ಬರ್ತಾರೆ. ಯುದ್ಧೋನ್ಮತ್ತ ಮತ್ತೆ ಮತ್ತರನ್ನ ಹನುಮಂತ ಮುಷ್ಟಿಯಿಂದ ಹೊಡೆದು ಸಂಹಾರ ಮಾಡಿದ. ನರಾಂತಕ ಅನ್ನೋನು ಕುದುರೆ ಮೇಲೆ ಕೂತ್ಕೊಂಡು ಬಂದ. ಅಂಗದ ಅವನ ಕುದುರೆಗೆ ಹೊಡೆದ. ಕುದುರೆ ಕಣ್ಣು ಬಿದ್ದು ಹೋಯ್ತು, ಕೆಳಗ್ ಬಿತ್ತು ಅದು. ನರಾಂತಕನನ್ನ ಕಡಿಮೆ ಅವನ ಖಡ್ಗದಿಂದಲೇ ಅವನನ್ನು ಸೀಳ್ತಾರೆ. ಅವನ ಅಣ್ಣ ದೇವಾಂತಕ ಅಂಗದನನ್ನ ಕೆಡವಿದ. ಜಾಂಬವತ, ಸುಗ್ರೀವ ಯಾರೂ ಸಹ ಅವನ ಎದುರಿಸಕ್ಕಾಗ್ಲಿಲ್ಲ. ಹೀಗೆ ಘೋರವಾದ ಯುದ್ಧ ನಡೀತಾ ಇದೆ. ಅತಿಕಾಯ ಅಂತ ಅವನ ಹೆಸರಿಗೆ ತಕ್ಕಂತೆ ಅತಿ ದೊಡ್ಡ ಶರೀರವುಳ್ಳವನು, ಮಡಕೆಯಂತೆ ಕಿವಿಗಳೆಲ್ಲ ಇತ್ತೆ. ಅದಕ್ಕೆ ಕುಂಭಕರ್ಣ ಅಂತ ಅವನಿಗೂ ಹೇಳ್ತಿದ್ರು. ಆ ಕುಂಭಕರ್ಣ ಬೇರೆ, ಈ ಕುಂಭಕರ್ಣ ಬೇರೆ. ಇವನನ್ನ ನೋಡಿದಾಗಲೇ ಕಪಿಗಳೆಲ್ಲ ಓಡೋದು. ಧೈರ್ಯವಂತನಾದ ಸುಗ್ರೀವ ಮೊದಲಾದವರು ಅವನ ಮೇಲೆ ಹಾಕಿದ ಬಟ್ಟೆಗಳನ್ನೆಲ್ಲ ಪುಡಿಪುಡಿಯಾದವು. ರಾಮದೇವರ ಮೇಲೆ ನುಗ್ಗದ. ಲಕ್ಷ್ಮಣ ತಡೆ ಹಾಕಿದ. ಲಕ್ಷ್ಮಣನಿಗೂ ಅತಿಕಾಯನಿಗೂ ಬಿರುಸಾದ ಯುದ್ಧ ಆಗುತ್ತೆ. ಲಕ್ಷ್ಮಣ ಅವನ ತಲೆಯನ್ನ, ಕೈಕಾಲುಗಳನ್ನ ಎಲ್ಲ ಕತ್ತರಿಸಿದ್ರು ಸಾಯ್ಲಿಲ್ಲ. 1 ತಲೆ ಹೋದ್ರೆ 2 ತಲೆ ಬಂತು, 1 ಕೈ ಹೋದ್ರೆ 2 ಕೈ ಬಂತು, 2 ಕೈ ಕತ್ತರಿಸಿದ್ರೆ 4 ಕೈ ಬಂತು, 2 ಕಾಲ್ ಕತ್ತರಿಸಿದ್ರೆ 4 ಕಾಲ್ ಆದವು, 4 ಕಾಲ್ ಕತ್ತರಿಸಿದ್ರೆ 8 ಕಾಲ್ ಬಂದವು. ಹೀಗೆ 2ರಷ್ಟು ಆಗ್ತಾ ಇದೆ. ಆಗ ವಾಯುದೇವರು ಅತಿಕಾಯನಿಗೆ ಕೇಳದಂತೆ ಲಕ್ಷ್ಮಣನಿಗೆ ಮಾತ್ರ ಹೇಳುವಂತೆ ಹೇಳ್ತಾರೆ. ಲಕ್ಷ್ಮಣ, ನೀನು ಏನೇ ಕತ್ತರಿಸಿದ್ರು 2 ಪಟ್ಟು ಆಗ್ತಾ ಇದೆ. ಹಾಗಾದ್ರೆ ಬ್ರಹ್ಮಾಸ್ತ್ರವನ್ನ ಬಿಡು, ಅದರಿಂದ ಸಂಹಾರ ಮಾಡು ಅಂದ್ರು. ಬ್ರಹ್ಮಾಸ್ತ್ರದಿಂದ ಸಂಹಾರ ಮಾಡುತ್ತಾರೆ. ಇನ್ನು ರಾವಣ ತಾನೇ ಯುದ್ಧಕ್ಕೆ ಬರಲು ಸಿದ್ಧನಾಗ್ತಾನೆ. ಖರಾಸುರ, ಖರದೂಷಣರು ಅಂತ ಮೊನ್ನೆ ಹೇಳಿದ್ದೆ. ಅವರ ಮಗ ಮಕರಾಕ್ಷ ಅನ್ನೋನು ರಾವಣನಿಗೆ ಹೇಳುತ್ತಾನೆ, ನಮ್ಮ ತಂದೆಯಾದ ಖರಾಸುರನನ್ನೇ ಅವನು ಕೊಂದಿದ್ದಾನೆ, ನಾನು ಅವನನ್ನ ಕೊಲ್ತೀನಿ ಅಂತ ಹೋಗ್ತಾನೆ. ಆದ್ರೆ ರಾಮ ಲಕ್ಷ್ಮಣರ ಎದುರಿಗೆ ಇವರ ಆಟ ನಡೆಯೋದಿಲ್ಲ. ರಾವಣ ತಾನೇ ಯುದ್ಧಕ್ಕೆ ಬರ್ತಾನೆ. ಪಂಚಪ್ರಾಣರ ಅವತಾರವಾಗಿರ್ತಕ್ಕಂಥ ಗಜ, ಗವಾಕ್ಷ, ಗವಯ, ವೃಷ, ಗಂಧಮಾಧನ ಎಂಬ 5 ಕಪಿಗಳು ರಾವಣನನ್ನ ಎದುರಿಸ್ತಾ ಇದ್ದಾರೆ. ಜಾಂಬವಂತ, ಅಂಗದ, ಸುಗ್ರೀವ ರಾವಣನ ಮೇಲೆ ಹಾಕಿದ ಬೆಟ್ಟಗಳೆಲ್ಲ ಚೂರ್ಣ ಚೂರ್ಣ ಆಗ್ತಾ ಇದೆ. ರಾವಣ ಮೂರ್ಛೆಗೊಳಿಸಿದ್ದಾನೆ, ಅವರೆಲ್ಲರನ್ನ ಮೂರ್ಛೆಗೊಳಿಸ್ತಾ ಇದ್ದಾನೆ ರಾವಣ. ಹನುಮಂತ ಬಂದ, ರಾವಣನನ್ನ ಗುದ್ದಿದ. 10 ಬಾಯಲ್ಲಿ ರಕ್ತವನ್ನ ಕಾರಿದ್ದಂತೆ. ಅಬ್ಬಾ, ಇಂಥ ಏಟ್ ನಾನು ಯಾವತ್ತೂ ತಿಂದಿರ್ಲಿಲ್ಲ ಅಲ್ಲ. ಯಾರು? ರಾವಣ. ಯಾರಿಂದಲೂ ತಿಂದಿರ್ಲಿಲ್ಲ, ಒಂದೇ ಮುಷ್ಟಿಯಿಂದ ಹೊಡೆದಿರೋದು. ಹನುಮಂತ ಹೇಳ್ದ, ಮೆಲ್ಲಗೆ ಹೊಡೆದೆ ಕಣೋ, ನಾನು ಜೋರಾಗಿ ಏನಾದ್ರು ಹೊಡೆದಿದ್ರೆ ಇಷ್ಟಕ್ಕೆ ರಾಮಾಯಣ ಆಗ್ತಿರ್ಲಿಲ್ಲ, ಹನುಮಾಯಣ ಆಗೋಗ್ತಾ ಇತ್ತು ಎಂಬುದಾಗಿ ಹೇಳುತ್ತಾನೆ. ಆದ್ರಿಂದ ಪುಟ್ಟ ಏಟು. ನನ್ನ ಏಟನ್ನ ತಗೋಂತ ಹನುಮಂತ ದೇವರನ್ನು ಗುದ್ದುತ್ತಾನಂತೆ. ಕೈಯೇ ಅವನಿಗೆ ಉಳ್ಕ. ವಜ್ರ ಶರೀರ ಗಂಭೀರ. ಯಾರ್ದು? ನಮ್ಮ ಹನುಮಂತ ದೇವ್ರದ್ದು. ಆದ್ದರಿಂದ ಈ ಹನುಮಂತನ ಹತ್ರ ಯುದ್ಧ ಮಾಡೋದು ಸರಿ ಇಲ್ಲ, ಬೇಡ ಅಂದ. ಬಿಟ್ಟ. ನೀಲನ ಮೇಲೆ ಹಾರದ. ನೀಲ ಏನ್ ಮಾಡ್ದ? 10 ತಲೆಗಳ ಮೇಲೆ ಒಂದೊಂದು ತಲೆ ಮೇಲೆ ಕುಣಿತ ಕುಣಿತ ಬಂದಂತ ಚಂಗನೆ ಹಾರ್ತಾನೆ. ರಾವಣನಿಗೆ ದಿಗ್ಭ್ರಮೆ ಆಯಿತು. ಆಗ್ನೇಯಾಸ್ತ್ರ ಬಿಟ್ಟ. ನೀಲ ಅಗ್ನಿ ಅವತಾರ, ಅವನೇ ಅಗ್ನಿ. ಅವನಿಗೇನ್ ಮಾಡ್ಬೇಕು? ಅಸ್ತ್ರ ಏನು ಮಾಡ್ಲಿಲ್ಲ. ನಂತರ ಲಕ್ಷ್ಮಣ ರಾವಣನನ್ನ ಎದುರಿಸ್ತಾನೆ. ಶಸ್ತ್ರಾಸ್ತ್ರಗಳಿಂದ ಯುದ್ಧ ಆಗತ್ತೆ. ರಾವಣ ಅಮೋಘವಾದ ಶೂಲವನ್ನ ಪ್ರಯೋಗ ಮಾಡ್ತಾನೆ. ಅದು ಬಂದು ಲಕ್ಷ್ಮಣ ದೇವರ ಹಣೆಗೆ ದಾಟುತ್ತೆ. ಅವರು ದಪ್ಪನ ಕೆಳಗೆ ಬಿಡ್ತಾರೆ. ಆ ಲಕ್ಷ್ಮಣನನ್ನ ಎತ್ಕೊಂಡು ಹೋಗೋದಕ್ಕೆ ರಾವಣ ಬಂದ. ಓಡಿ ಬಂದು ಒಂದು ಮುಷ್ಟಿಯಿಂದ ಹೊಡೆದು ರಾವಣನನ್ನ ಆಗ್ಲಿಲ್ಲ ಅವನ ಕೈನಲ್ಲಿ. ದೊಡ್ಡದಾಗಿರ್ತಕ್ಕಂಥ ಶೇಷದೇವರ ನೆತ್ತಕ್ಕಾಗ್ತದ?
ಆದ್ರೆ ಹನುಮಂತ ಎತ್ಕೊಂಡು ಹೋದ. ಯಾಕೆ? ಭೂಮಂಡಲವನ್ನ ಶೇಷದೇವರು ಎತ್ತಿದ್ದಾರೆ, ಅವನಿಗೆ ಆಧಾರಭೂತರಾಗಿರ್ತಕ್ಕಂಥವರೇ ನಮ್ಮ ವಾಯುದೇವರು, ಅದಕ್ಕೆ ಇವನ್ ಎತ್ಕೊಂಡು ಹೋದ ಅಂದ್ರು. ಇದಾದ ಮೇಲೆ ಉತ್ತರ ದ್ವಾರದಲ್ಲಿ ರಾಮರಾವಣರ ಪ್ರಥಮ ಯುದ್ಧ ಆರಂಭ ಆಗ್ತಾ ಇದೆ. ರಾವಣ ರಥದ ಮೇಲೆ ಕೂತಿದ್ದಾನೆ, ರಾಮದೇವರು ನೆಲದ ಮೇಲೆ ಕೂತು ಯುದ್ಧ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹನುಮಂತ ದೇವರು ತಾವಲ್ಲಿಗೆ ಬರ್ತಾರೆ, ರಾಮನನ್ನು ಹೊತ್ತುಕೊಳ್ತಾರೆ. ರಾಮದೇವರು ರಾವಣನ ರಥ, ಕುದುರೆ, ಸಾರಥಿ, ಬಿಲ್ಲು ಎಲ್ಲವನ್ನ ಮುರಿತಾರೆ. ರಾವಣ ಬರಿಗೈಯಲ್ಲಿ ನಿಂತ. ರಾಮದೇವರು ಹೇಳಿದರು, ನೀನ್ ಬರಿಗೈಯಲ್ಲಿ ನಿಂತಿದ್ಯಾ, ನಿನ್ನನ್ನು ಹೊಡೆಯಲ್ಲ, ಹೋಗು, ನಿನ್ನ ಇಷ್ಟವಾದ ಭೋಗಗಳನ್ನೆಲ್ಲ ಅನುಭವಿಸಿ ಎರಡನೇ ಸರ್ತಿ ಬಂದ್ರೆ ಮತ್ತೆ ನಿನ್ನನ್ನ ವಾಪಸ್ ಕಳಿಸಲ್ಲ. ಆದ್ರಿಂದ ಇನ್ನೂ ಆಲೋಚನೆ ಮಾಡು, ನೀನು ಮಾಡಿದ್ದು ತಪ್ಪು ಅಂತಿದ್ರೆ ಸೀತೆ ತಪ್ಪು. ನೋಡ್ರಿ, ಇಷ್ಟೊಂದು ಸತಿ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ನಮ್ಮ ರಾಮ. ರಾವಣ ನಿರಾಶನಾದ. ಅವನಿಗೆ ಕಸಿನ್ಸ್ ಇಬ್ಬರಿದ್ರು, ಅಹಿರಾವಣ, ಮಹಿರಾವಣ ಅಂತ. ಅವ್ರಿಗೆ ವಿಷಯ ತಿಳಿಸ್ದ. ಅಲ್ಲಿ ಏನಾಗಿತ್ತು ಅಂದ್ರೆ, ದಿನಾಗ್ಲೂ ರಾತ್ರಿ ಹೊತ್ತು ರಾಮ ಲಕ್ಷ್ಮಣ ಮಲ್ಕೋತಾ ಇತ್ತು. ಹನುಮಂತ ಬಾಲ ಎಲ್ಲ ಸುಟ್ಟು ಕೋಟೆ ತರ ಮಾಡಿ ಮೇಲ್ಗಡೆ ರಕ್ಷಣೆ ಮಾಡಕ್ ನಿಂತ್ಕೋತಾ ಇದ್ದ. ಹೊರಗಡೆ ಬೆಳಗ್ಗೆ ಆಯ್ತ ತಕ್ಷಣ ಬಾಲ ತೆಗೆಯೋದು, ಹೊರಟೋಗೋದು, ರಾಮ ಲಕ್ಷ್ಮಣ ಹೇಳೋದು ಆಗ್ತಾ ಇತ್ತು. ಇದು ನಡೀತಿತ್ತು. ಇದನ್ನ ಅವನು ನೋಡ್ಕೊಂಡ್ಬಿಟ್ಟಿದ್ರು ಅಹಿರಾವಣ, ಮಹಿರಾವಣ. ಆದ್ರಿಂದ ಅವ್ರೇನ್ ಮಾಡಿದ್ರು, ಕೆಳಗಡೆ ಪಾತಾಳದಿಂದ ಬಂದರು. ಆ ರಾಮ ಲಕ್ಷ್ಮಣರು ಬಲಗಿದ್ದ ನೆಲಾನೇ ಕೊರೆದು ಬಿಟ್ರು. ಎಂತೆಂತ ಶಕ್ತಿ ಇರುತ್ತೆ ಅವ್ರಿಗೆ. ನೆಲಾನೇ ಕೊರೆದು ಬಿಟ್ರು. ಮಲಗಿದ್ದ ರಾಮ ಲಕ್ಷ್ಮಣರನ್ನು ಹಾಗೆ ಎತ್ಕೊಂಡು ಹೋಗ್ತಾರೆ. ಹನುಮಂತ ಬಾಲ ಸರಿಸ್ತಾನೆ. ಅವನು ಸರ್ವಜ್ಞನೇ ನಿಜ, ಆದ್ರೆ ಇಲ್ಲಿ ಅವರಂತ ಆಟ ಆಡ್ಬೇಕಲ್ಲ. ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ದಿಗ್ಭ್ರಾಂತರಾದರು. ಏನೋ ಮಾಯೆ ಇರಬೇಕು ಅಂದ್ರು. ನೋಡ್ತಾನೆ ನೆಲ ಎಲ್ಲ ಬಾವಿ ಆದಂಗಾಗಿದೆ. ಒಳಗೆ ಹೋದ ಹನುಮಂತ. ಹಿಂಗೆ ಹೋಗಿರ್ತಾರ ಅವರು ಅಂತ ಅನ್ಕೊಂಡ್ರು. ಸುರಂಗ ಮಾರ್ಗದ ವೃತ್ತ ಹೋದ್ರು. ಅಲ್ಲಿ 2 ಪಾರಿವಾಳಗಳು ಇದ್ದು, ನಿಕುಂಭಿಲ ಅಂತ ಒಂದು ಜಾಗ. ಹೆಣ್ಣು ಪಾರಿವಾಳ ಗರ್ಭಿಣಿಯಾಗಿತ್ತು. ಅದು ತನ್ನ ಪತಿಯನ್ನ, ನನಗೆ ನರಮಾಂಸ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತ ಹೇಳ್ತಾ ಇದೆ. ಆಗ ಗಂಡು ಹೇಳ್ತಾ ಇದೆ, ನಾಳೆ ಅಹಿರಾವಣ ಮಹಿರಾವಣರು ಇದ್ದಾರೆ, ರಾಮ ಲಕ್ಷ್ಮಣರನ್ನ ಕಾಮಾಕ್ಷಿ ಬಲಿ ಕೊಡ್ತಾರೆ, ಅವರ ಮಾಂಸವನ್ನ ತಂದು ಕೊಡ್ತೇನೆ ಮಾತಾಡ್ತಾ ಇದೆ. ಹನುಮಂತನ್ ಗೊತ್ತಾಯ್ತು, ಈ ಅಹಿರಾವಣ ಮಹಿರಾವಣ ರಾಮನ್ ಕರ್ಕೊಂಡು ಹೋಗಿದ್ದಾರೆ. ಸರಿ, ಸೀದಾ ಅವರ ಪಟ್ಟಣಕ್ಕೆ ಬಂದ ಹನುಮಂತ. ಬಂದು ಕೂಡ್ಲೆ ಹೆಬ್ಬಾಗಿಲಿನಲ್ಲಿ ಒಂದು ಮಕರ ಧ್ವಜ ಕಪಿ ಕೂತ್ಕೊಂಡಿದೆ. ಆಗ ಆ ಕಪಿ ಒಳಗೋಗ್ ಬಿಡ್ತಾ ಇಲ್ಲ. ಯಾರು ನೀನು ಅಂತ ಕೇಳದ ಹನುಮಂತ. ಇವನನ್ನೇ ಕೇಳ್ತು, ಯಾತಕ್ ಬಂದಿದ್ದೀಯಾ ಅಂತೆಲ್ಲ ಕೇಳಿದ್ರು. ರಾಮ ಲಕ್ಷ್ಮಣರನ್ನು ಹುಡ್ಕೊಂಡು ಬಂದಿದ್ದೇನೆ. ನೀನ್ ಯಾರು ಅಂದ. ನಾ ಹನುಮಂತನ್ ಮಗ ಅಂದ. ಇವನೊಂದು, ಅಯ್ಯೋ ಮಾರಾಯ, ನಾನು ಬ್ರಹ್ಮಚಾರಿ ಕೊಡು, ಮದುವೆನೇ ಆಗಿಲ್ಲ, ಹೆಂಗ್ ಮಗ ಅಂತ ಹೇಳ್ತಾ ಇದೀಯ ನೀನು ಅಂದ. ಆಗ ತಾ ಹೇಳ್ತಾನೆ, ಇಲ್ಲಪ್ಪ ಹನುಮಂತ ನೋಡೇ ಇಲ್ಲ ಅವನು. ಮಗ ಲಂಕಾಪಟ್ಟಣ ಸುಟ್ಟಂತೆ ಬಾಲವನ್ನ ಸಮುದ್ರದಲ್ಲಿ ಅದ್ದಿದ. ಆಗ ಹನುಮಂತನ ಜೊಲ್ಲು ಸಮುದ್ರಕ್ಕೆ ಬಿತ್ತು. ಅದನ್ನ ಒಂದು ಮೊಸಳೆ ನುಂಗಿತು. ಮೊಸಳೆ ಹೊಟ್ಟೆ ಒಳಗೆ ನಾನು ಹುಟ್ಟಿದೆ. ಅದಕ್ಕೆ ನನಗೆ ಮಕರಧ್ವಜ ಅಂತ ಬಂತು ಹೆಸರು. ಅಹಿರಾವಣ ಮಹಿರಾವಣ ಅವರ ರಕ್ಷಣೆಗೆ ನನ್ನನ್ನು ಇಟ್ಕೊಂಡಿದ್ದಾನೆ. ನಾನೇ ಕಣಯ್ಯ ಹನುಮಂತ ನಿಮ್ಮ ಅಪ್ಪ ಅಂದ. ಅದಕ್ಕೋಸ್ಕರವಾಗಿ ಸಂತೋಷ ಆಯ್ತು. ಆಗ ರಾಮ ಲಕ್ಷ್ಮಣರನ್ನ ಕಾಮಾಕ್ಷಿಗೆ ಬಲಿ ಕೊಡೋದಕ್ಕೆ ಯೋಜನೆ ಮಾಡಿದ್ದಾರೆ. ಕಾಮಾಕ್ಷಿ ಗುಡಿ ಒಳಗೆ ಹಿಂದ್ಗಡೆ ಮಲಗಿಸಿದ್ದಾರೆ ಅಂದು. ಹನುಮಂತ ಕಾಮಾಕ್ಷಿ ದೇವಸ್ಥಾನಕ್ಕೆ ಬಂದ. ಏನು ಗಾಳಿ ರೂಪ, ಒಳಗೆ ನುಗ್ಗದ. ರಾಮದೇವರಿಗೆ ನಮಸ್ಕಾರ ಮಾಡದ. ಎಲ್ಲಾ ಬಾಗಿಲು ಹಾಕ್ರಿಂದ ಆ ಕಾಮಾಕ್ಷಿ ಹಿಂದ್ಗಡೆ ತಾನು ಕೂತ್ಕೊಂಡ. ಅಹಿರಾವಣ ಮಹಿರಾವಣ, ಒಳ್ಳೆ ಕೆಲಸ ಮಾಡಿದ್ದೀಯ. ಕಾಮಾಕ್ಷಿ ಮಾತನಾಡದಂತೆ ಮಾತನಾಡ್ತಾ ಇದ್ದಾನೆ. ಎಳ್ನೀರ್ ತಗೊಂಬನ್ರಿ, ಭಕ್ಷ್ಯ ತಗೊಂಬನ್ರಿ, ಭೋಜ್ಯ ತಗೊಂಬನ್ರಿ, ಜೇನುತುಪ್ಪ ತಗೊಂಬನ್ರಿ. ಓ, ಕಾಮಾಕ್ಷಿ ಬಹಳ ಪ್ರೀತಿ ಆಗೋಗಿದೆ ಅನ್ಕೊಂಡ್ರು ಅವರು. ಇಲ್ಲಿ ಮಲಗಿಸಿರ್ತಕ್ಕಂತ ರಾಮ ಲಕ್ಷ್ಮಣರಿಗೆ ಬಿಲ್ಲು ಬಾಣ ಕೊಡ್ರಿ ಅವ್ರ ಕೈನಲ್ಲಿ ಎಂಬುದಾಗಿ ತಾನು ಹೇಳ್ತಾ ಇದ್ದಾನೆ. ನೀವೆಲ್ಲ ಬಾಗ್ಲು ಹಾಕೊಂಡಿರ್ರಿ, ನಮ್ಮ ದರ್ಶನ ಮಾಡೋ ಪ್ರಯತ್ನ ಮಾಡಬೇಡ್ರಿ, ಮಾಡಿದ್ರೆ ನೀವು ಖಂಡಿತ ಸಾಯ್ತೀರಿ ಎಂಬುದಾಗಿ ಹೇಳಿ, ಏನೇನು ಕೊಟ್ರೆ ನಂಗೆ ಇನ್ನೂ ತೃಪ್ತಿ ಆಗಿಲ್ಲ, ಇನ್ನೂ ಬೇಕು ಅಂತ ಹೇಳಿ ಏನೇನು ಕೊಡ್ತಾರೆ ಎಲ್ಲವನ್ನ ಸಹ ಭಕ್ಷ್ಯ ಭೋಜ್ಯ ಹಣ್ಣು ಹಂಪಲು ಎಲ್ಲವನ್ನ ಸಹ ಗವಾಕ್ಷಿಯಿಂದ ತಂದು ಸುರೀರಿಯಿಂದ. ಪಟ್ಟಣದಲ್ಲಿ ಮಕ್ಕಳಿಗೂ ಸಹ ತಿಂಡಿ ತಿನಿಸು ಇಲ್ಲದಂತೆ ಆಯ್ತಂತೆ. ಅಹಿರಾವಣ ಮಹಿರಾವಣಗೆ ಬಹಳ ಖುಷಿ ಆಗೋಯ್ತು. ಕಾಮಾಕ್ಷಿಗೆ ತೃಪ್ತಿ ಆಗಿದೆ ಅಂತಂದ್ರು. ರಾಮ ಲಕ್ಷ್ಮಣರನ್ನು ಶೃಂಗಾರ ಮಾಡಿದ್ರು. ನೋಡ್ರಿ, ಇವೆಲ್ಲ ಅನಂತ ರಾಮಾಯಣದಲ್ಲಿ ಬರೋ ಕಥೆ, ವಾಲ್ಮೀಕಿ ರಾಮಾಯಣದಲ್ಲಿ ಬರೋಲ್ಲ.
ಆಚಾರ್ಯರು ತಾವು ಅದರಲ್ಲಿ ತಿಳಿಸಿಲ್ಲ. ಶತಕೋಟಿ ಪ್ರವಿಸ್ತರವಾದ ರಾಮಾಯಣದ ಒಂದು ಭಾಗ ಅಂತಿರೋದ್ರಿಂದ ಅಲ್ಲಿ ಬರೋದು. ಆಗ ಕೈಗೆ ಬಿಲ್ಲು ಬಾಣಗಳನ್ನೆಲ್ಲ ಕೊಟ್ಟರು, ದೇವಸ್ಥಾನದ ಒಳಗೆ ಪ್ರವೇಶ ಮಾಡುತ್ತಾರೆ. ಹನುಮಂತ ರಾಮಲಕ್ಷ್ಮಣನಿಗೆ ನಮಸ್ಕಾರ ಮಾಡಿ ಪ್ರೀತಿಯಿಂದ ಆಲಿಂಗನ ಮಾಡಿದ್ದಂತೆ ರಾಮ ಲಕ್ಷ್ಮಣರಿಗೂ ಅಹಿರಾವಣ ಮಹಿರಾವಣರಿಗೂ ಯುದ್ಧ ಪ್ರಾರಂಭ ಆಯಿತು. ಅವನನ್ನ ಬಾಣ ಬಿಡ್ತಾನೆ, ಎಲ್ಲ ಕಡೆ ರಕ್ತ ಚಿಮ್ಮುತ್ತೆ. ಚಿಮ್ಮಿದ್ರೆ ಏನಾಗುತ್ತೆ, ಮತ್ತೆ ಮತ್ತೆ ಅಹಿರಾವಣ ಮಹಿರಾವಣ ಹುಟ್ಟು ಬರ್ತಾ ಇತ್ತು. ಒಂದೊಂದು ರಕ್ತದ ಹನಿಯಿಂದ ಮತ್ತೊಬ್ಬ ಅಹಿರಾವಣ ಮಹಿರಾವಣ ಹುಟ್ಟು ಬರ್ತಾ ಇದ್ದಾರೆ. ಇದೇನಾಯ್ತು, ಒಬ್ಬ ನಾಗಕನ್ಯೆ ಇದ್ದಳು ಅಲ್ಲಿ. ಹನುಮಂತ ಅವಳು ಮನೆಗೆ ಹೋದ, ಭೋಗಸ್ತ್ರೀ. ಅವಳು ಕೇಳ್ದ, ನೀನ್ ಯಾರು? ಈ ಅಹಿರಾವಣ ಬಹಿರಾವಣ ಪಾತಾಳ ಲೋಕದಿಂದ ನನ್ನನ್ನ ಅಪಹಾರ ಮಾಡ್ಕೊಂಡು ಬಂದಿದ್ದಾನೆ, ಇವರನ್ನ ಕೈಗೆ ಸಿಕ್ಕಿ ನಾನು ಬಳಲಿದ್ದೇನೆ, ಆದ್ರಿಂದ ಅವ್ರ ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದೇನೆ. ಅಲ್ಲ, ಬಾಣ ಬಿಟ್ರೆ ರಕ್ತ ಎಲ್ಲ ಬಿಟ್ರೆ ಮತ್ತ ಅಹಿರಾವಣ ಮಹಿರಾವಣ ಹುಟ್ತಾ ಇದ್ದಾರಲ್ಲ. ಹೌದು, ಹಿಂದೆ ದುಂಬಿಗಳಿಗೆ ಸಹಾಯ ಮಾಡಿದ್ದಂತೆ. ದುಂಬಿಗಳೆಲ್ಲ ಹೋಗಿ ಒಂದು ಮುಳ್ಳು ಗಿಡದಲ್ಲಿ ಸೇರ್ಕೊಂಡಿದ್ವಂತೆ. ಆ ಮುಳ್ಳನ್ನೆಲ್ಲ ಬಿಡಿಸಿ ಅವುಗಳ ಪ್ರಾಣ ಉಳಿಸಿದ್ದ. ಅದಕ್ಕೋಸ್ಕರವಾಗಿ ಆ ದುಂಬಿಗಳು ನಮ್ಮ ಪ್ರಾಣವನ್ನ ಉಳಿಸಿದ್ದೀಯಾ, ನಿಮ್ಮ ಪ್ರಾಣವನ್ನ ನಾವು ಉಳಿಸ್ತೇವೆ ಅಂತ ಮಾತು ಕೊಟ್ರು. ಅಹಿರಾವಣ ಮಹಿರಾವಣನ ರಕ್ತದ ಹನಿ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಅಮೃತವನ್ನ ತಂದು ಹಾಕುತ್ತೆ, ಮತ್ತೆ ಬಂದು ಬದುಕುತ್ತಾರೆ ಅಂದ. ಹೌದಾ ಅಂದ. ಅಂತ ಗಾಳಿ ಬೀಸ್ತು. ಎಲ್ಲಾ ಕಡೆಯಿಂದ ದುಂಬಿಗಳು ಬಂತು. ಎಷ್ಟಿದ್ರು ಅವೆಲ್ಲ ಗಾಳಿ ತಾಳ್ಲಾರ್ದೆ ಒಂದೇ ಸತ್ಯ. ಆವಾಗ ನಾನು ಹೇಳುತ್ತಾನೆ, ಪಂಚಮುಖಿ ಹನುಮ ಅಂತ ಆದ. ಯಾವ್ಯಾವ ರೂಪ? ಒಂದು ವಾನರ ರೂಪ, ಒಂದು ಸಿಂಹದ ರೂಪ, ಒಂದು ವರಾಹ ರೂಪ, ಆಯ್ತಾ, ಇನ್ನೊಂದು ಗರುಡನ ಒಂದು ರೂಪ. 5 ಮುಖ ಇದೆಯಲ್ಲ ಪಂಚಮುಖಿ ಹನುಮನಿಗೆ. ವಾನರ ಒಂದು, ಸಿಂಹ ಒಂದು, ಗರುಡ, ಎಲ್ಲ ಪ್ರಾಣಿಗಳ ರೂಪವೇ ಆಗ್ಬೇಕು, ವರಾಹ ರೂಪ. ಹೀಗೆ 5 ರೂಪಗಳನ್ನ ತಾಳಿ ಎಲ್ಲಾ ದುಂಬಿಗಳನ್ನ ಒಟ್ಟಿಗೆ ಕಚ್ಚಿದನು. ಆಗ ಅದ್ರ ಅವನ ಪ್ರಾಣ ಎಲ್ಲ ಈ ದುಂಬಿ ಒಳಗಿತ್ತು. ಆಗ ಒಂದು ದುಂಬಿ ಬಂದು ಕಾಲು ಹಿಡ್ಕೊಂಡ್ಬಿಡ್ತು, ನನ್ನನ್ನ ಉಳಿಸು, ಕಾಲ್ ಮೇಲೆ ಬಿತ್ತು. ಆಗ ಹನುಮಂತ ದೇವರು ಹೇಳಿದ್ರು, ನೋಡು, ನಾಗಕನ್ನಿಕೆ ಮನೆಗೆ ಹೋಗು, ಅಲ್ಲಿ ಒಂದು ಮಂಚ ಇದೆ, ಅದನ್ನ ಕೊರಿ ಮಂಚವನ್ನ. ಯಾಕೆ ಅಂದ್ರು, ಈ ರಾಮದೇವರನ್ನ ಹನುಮಂತ ದೇವರು ಮನೆಗ್ ಕರ್ಕೊಂಡ್ ಬಾ ಅಂತ ನಾಗಕನ್ನಿಕೆ ಕರೆದ್ಲು. ನನ್ನ ಜೊತೆಯಲ್ಲಿ ರಾಮದೇವರು ಒಂದ್ ದಿವಸ ಇರಬೇಕು ಅಂದ್ಲು. ಸರಿ, ಹೆಂಗೆ ಕರ್ಕೊಂಬರೋದು ಅಂದಿದ್ದೆ. ನೋಡು, ರಾಮದೇವ್ರನ್ನ ಕರ್ಕೊಂಬರ್ತೀನಿ, ಆದರೆ ನಿನ್ನ ಮನೆಯಲ್ಲಿ ಏನಾದರೂ ಅಪಶಕುನ ಆಯ್ತು ಅಂದ್ರೆ ರಾಮದೇವ್ರು ಹೊರಟಾಗ್ತಾರೆ, ನಿನ್ ಸಂಗ ಮಾಡಲ್ಲ ಅಂತೇಳಿ. ಅದಕ್ಕೆ ಅವಳು ರಾಮದೇವರು ಬರ್ತಾರೆ ಅಂತ ಸೊಗಸಾದ ಮಂಚ, ಅದಕ್ಕೆಲ್ಲ ಬೇಕಾದಂಗೆ ಅಲಂಕಾರ ಎಲ್ಲ ಮಾಡಿದ್ರೆ ಈ ದುಂಬಿಗೆ ಹೇಳ್ದ, ಆ ಕೆಳಗಡೆ ಕೊರೆದು ಬಿಡು, ಅವ್ನು ಕೂತ್ಕೊಂಡ ತಕ್ಷಣ ಕೆಳಗೆ ಬಿದ್ದು ಹೋಗ್ಬೇಕು. ಎಷ್ಟೆಷ್ಟು ಉಪಾಯ ಏನೇನ್ ನಡೀತು ಅಂತ. ಆಗ ರಾಮದೇವರನ್ನ ತಾವು ಹೇಳುತ್ತಾರೆ, ಹಾಗೆ ಆಗಲಿ ಎಂಬುದಾಗಿ ತಾವು ಹೇಳಿದ್ರು. ಅಷ್ಟೊತ್ತಿಗೆ ಯಾವಾಗ ದುಂಬಿಗಳು ಹೋಯಿತೋ ಬಾಣ ಪ್ರಯೋಗ ಮಾಡಿದಾಗ ಅಹಿರಾವಣ ಬಹಿರಾವಣ ಸತ್ತರು. ಹಿಂಗೆ ಆ ನಾಗಕನ್ನಿಕೆ ಸಹಾಯ ಮಾಡಿದ್ದಾಳೆ, ಅವಳ ಮನೆಗೆ ಬರ್ಬೇಕಂತ ನೀನು ಎಂಬುದಾಗಿ ರಾಮನ್ ಕರೆದು. ನಾನು ಈಗ ಏಕಪತ್ನಿ ವ್ರತಸ್ಥ, ನಿನಗೆಲ್ಲ ತಿಳಿದೇ ಇದೆ. ಅಯೋಗ್ಯವಾದದ್ದನ್ನ ಅಪೇಕ್ಷೆ ಪಟ್ಟರೆ ನಾನು ಇಡ್ಸೋದಕ್ಕಾಗತ್ತೇನೋ ಹನುಮಂತ ಅಂದ್ರು. ಹಾಗೆ ಇವನು ಹೇಳ್ದ, ಇಲ್ಲ ಸ್ವಾಮಿ, ನಾನು ಅದಕ್ಕೆಲ್ಲ ಏರ್ಪಾಟ್ ಮಾಡಿದ್ದೀನಿ ಇಂದ. ಏನು, ಅಲ್ಲಿ ಹೋಗು, ನೀನು ಏನಾದ್ರೂ ಅಪಶಕನ ಆದ್ರೆ ವಾಪಸ್ ಬಂದ್ಬಿಡು, ನಾನು ಅವಳಿಗೆ ಹೇಳಿದ್ದೀನಿ. ನಾಗಕನ್ನಿಕೆ ಆಧಾರದಿಂದ ಬರಮಾಡಿಕೊಳ್ಳುತ್ತಾಳೆ, ಪಾದ ಪೂಜೆ ಮಾಡ್ತಾಳೆ, ಅವೆಲ್ಲ ಸರಿ ಎಂದ್ರು. ಹೂವಿನ ಮಂಚ ಸಿದ್ಧಪಡಿಸಿದ್ದಾಳೆ. ರಾಮದೇವರನ್ನ ಬಾಬಾ ಅಂತ ಹೇಳಿ ಮಂಚದ ಮೇಲೆ ಕೂರ್ತಿದ್ದು ಫಟ್ ಅಂತ ಕೆಳಗೆ ಬಿದ್ದಳು. ಹನುಮಾನ್, ಅವಳಿಗೆ ಹೇಳ್ಬಿಟ್ಟಿದ್ದೀನಿ ಸ್ವಾಮಿ, ಅಪಶಕನ ಆಯ್ತು ಅಂತಂದ್ರೆ ನೀನ್ ಇರಲ್ಲ ಅಂತ, ಬಾ ಹೋಗೋಣ ಕರ್ಕೊಂಡ್ಬಂದ್ಬಿಟ್ಟು ಹೆಗಲ ಮೇಲೆ ಕುಡಿಸ್ಕೊಂಡು ಮತ್ತೆ ಯುದ್ಧ ಭೂಮಿಗೆ ಬರ್ತಾನೆ. ರಾವಣ ಮುಂದೇನು ಮಾಡಬೇಕು, ತನ್ನ ಕಸಿನ್ಸ್ ಚಿಕ್ಕಪ್ಪನ ಮಕ್ಕಳು ಅಹಿರಾವಣ ಮಹಿರಾವಣ ಹತ್ತೋದ್ರೆ ಕುಂಭಕರ್ಣ ಮಲಗಿದ್ದಾನೆ, ಅವನನ್ನು ಎಬ್ಸೋಣ ಅಂತ ಹೇಳಿ ಬಹಳ ಕಷ್ಟಪಟ್ಟು, ಬಹಳ ನಿದ್ದೆ ಮಾಡ್ತಾ ಇದ್ದ ಆತನನ್ನು ಎಬ್ಸೋದೇ ಕಷ್ಟ, ಉಸಿರು ಬಿಡ್ತಾ ಇದ್ರೆ ಹತ್ರ ಹೋಗೋದಕ್ಕೆ ಕಷ್ಟ. ಏನೋ ಕಷ್ಟಪಟ್ಟ ರಾಕ್ಷಸರ ಹತ್ರ ಹೋಗ್ತಾರೆ, ಶಸ್ತ್ರಗಳಿಂದ ತಿವಿತಾರೆ, ಮೈ ಮೇಲೆ ಕುಣಿತಾರೆ, ಆನೆಯ ಮೇಲೆ ಓಡಿಸ್ತಾರೆ. 7 ಹೊತ್ತಿಗೆ ಮಾಂಸದ ರಾಶಿಗಳು, ಒಂದು ಕಡೆ ರಕ್ತದ ಮಡುಗುಗಳು, ಅವುಗಳನ್ನ ತಿಂದು ಕುಡಿದು ತೃಪ್ತಿಯಾದ ಮೇಲೆ ಕರ್ಕೊಂಡು ಬಂದ್ರೆ ಯಾಕೆ ನನ್ನನ್ನು ಎಬ್ಬಿಸ್ದೆ ಎಂದ. ಆಗ ರಾಮನ ಜೊತೆ ಯುದ್ಧ ಆಗ್ತಾ ಇದೆ, ಕಪಿಗಳ ಜೊತೆ ಯುದ್ಧ ಆಗ್ತಾ ಇದೆ, ನಮ್ ಕಡೆಯವರೆಲ್ಲ ಸತ್ತೋದ್ರು, ನೀನೊಬ್ಬನು ಉಳಿದಿದೀಯಾ ಅಂದ ರಾವಣ.
ನಾನು ಸಾಯ್ಬೇಕಾ ಅಂದ ಇವನು. ನೀನ್ ತಪ್ಪು ಕೆಲಸ ಮಾಡಿದೆ ಕಣಯ್ಯ. ರಾಮದೇವರ ಹೆಂಡತಿಯನ್ನ ಕರ್ಕೊಂಡು ಬಂದು ಉಡಿಯಲ್ಲಿ ಕೆಂಡವನ್ನ ಇಟ್ಕೊಂಡಂತೆ ಆಗಿದೆ. ನೋಡ್ರಿ ಎಂತ ಮಾತಾಡ್ತಾನೆ. ಅಲ್ಲಿ ಹಿರಣ್ಯಕಶ್ಯಪ ಮಾತಾಡ್ತಾನೆ, ಹಿರಣ್ಯಾಕ್ಷ ಹೆಂಡತಿ ಹತ್ರ ಭಾಗವತದಲ್ಲಿ ಬರುತ್ತೆ. ಹಾಗೆ ತಾನು ಹೇಳ್ತಾ ಇದ್ದಾನೆ, ಬಲಿಷ್ಠರೊಡನೆ ದ್ವೇಷ ಕಟ್ಕೊಳ್ಬಾರ್ದಯ್ಯ. ರಾಮದೇವರು ತುಂಬಾ ಪ್ರಬಲ. ರಾವಣ ಅಂದ, ನನಗೆ ಬುದ್ಧಿವಾದ ಹೇಳ್ತಾ ಇದ್ದಾನಲ್ಲಿ. ಅಲ್ಲ, ನಿನ್ನಂತ ಗಟ್ಟಿಗನನ್ನ ನಂಬಿಕೊಂಡು ನಾನು ಇದನ್ನ ಮಾಡದೆ ಎಂದ. ರಾಜರು ತಪ್ಪು ಮಾಡ್ತಾರೆ, ಆಗ ಸಹಾಯ ಮಾಡಬೇಕು. ನಿನ್ನಂತ ತಮ್ಮ ಇದ್ದು ಏನು ಪ್ರಯೋಜನ ಅಂದ. ಆಗ್ಲಪ್ಪ, ನಿನ್ ಕಡೆಯವ್ರು ಎಲ್ರೂ ಸಾಯ್ತಾ ಇದಾರಲ್ಲ, ನಾನು ಸಾಯ್ತೀನಿ ಅಂತ ಹೇಳ್ದ. 5 ಯೋಜನೆ ಎತ್ತರವಿದ್ದ ಕೋಟೆಯನ್ನ ದಾಟಿ ಬಂದ. ಕಪಿಗಳೆಲ್ಲ ನೋಡಿ ಹೆದರಿದರು. ಕೆಲವರು ಧೈರ್ಯವಂತರು ಎದುರಾಗಿ ನುಗ್ಗುತ್ತಾರೆ. ತನ್ನವರು ಬೇರೆಯವರು ಅಂತ ಭೇದ ಭಾವ ಇಲ್ಲದೆ ಎಲ್ಲರನ್ನ ನುಂಗುತ್ತಾ ಇದ್ದಾನೆ. ಅವನನ್ನ ನುಂಗಿದ ಕಪಿಗಳು ಅವನ ಕಿವಿ, ಮೂಗು ಮೊದಲಾದ ರಂಧ್ರಗಳಿಂದ, ನವದ್ವಾರಗಳಿಂದ ಗುಹೆ ಇದೆ ಅಂತ ಹೊರಗೆ ಬರ್ತಾ ಇದ್ದಾರೆ. ಅವನ ರೋಮಕೂಪಗಳಿಂದ ಬೆವರು ಕಾಲುವೆಯಂತೆ ಹರಿದು ಬರ್ತಾ ಇದೆ ಅಂತ. ದೇಹವನ್ನ ಬೆಟ್ಟವನ್ನ ಹತ್ತಾ ಇದ್ದಾರೆ. ಬ್ರಹ್ಮದೇವರ ವರದಿಂದ ಅದು ಸೂಕ್ಷ್ಮವಾಗಿ ಲಂಕಾಪಟ್ಟಣದಲ್ಲಿ ಮಲಗಿತ್ತು. ಈಗ ಬೃಹದಾಕಾರ ಹಿಡ್ಕೊಂಡ, ಸುಗ್ರೀವನನ್ನ ಎಳಕೊಂಡ, ಮೂರ್ಛೆಗೊಳಿಸಿದ, ಎತ್ಕೊಂಡು ಬರ್ತಾ ಇದ್ದಾನೆ. ಲಂಕೆಯ ಮಹಾದ್ವಾರಕ್ಕೆ ಬಂದ. ಕಪಿಗಳ ರಾಜ ಸುಗ್ರೀವ ಅವನನ್ನ ಸೆರೆ ಹಿಡಿದು ಬಿಟ್ಟಿದ್ದಾನೆ ಕುಂಭಕರ್ಣ ಅಂತ ಹೇಳಿ ಪನ್ನೀರೆಲ್ಲ ಹಾಕಿದ್ರು, ಅದ್ದೂರಿ ಸ್ವಾಗತ ಮಾಡಿದ್ರು. ಅದು ಕುಂಭಕರ್ಣನ ಮೇಲೆ ಬೀಳ್ಲಿಲ್ಲ, ಸುಗ್ರೀವನ ಮೇಲೆ ಬಿತ್ತು. ಅವನಿಗೆ ಶೈತ್ಯೋಪಚಾರ ಆದಂತೆ ಆಯ್ತು. ಮತ್ತೆ ಎದ್ದ, 2 ಕೈಗಳಿಂದ ಅವನ ಕಿವಿಗಳನ್ನ ಪರಚಿದ, ಹಲ್ಲಿನಿಂದ ಮೂಗನ್ನ ಕಚ್ಚಿದ. ಕುಂಭಕರ್ಣನ ಕೋಪ ಬಂತು. ಸುಗ್ರೀವನನ್ನ ಅಂಗೈಯಿಂದ ಹೊಡಿತಾನೆ. ಸುಗ್ರೀವ ಕೆಳಗೆ ಬಿದ್ದ. ಬೆರಳುಗಳ ಸಂಧಿಯಿಂದ ಮತ್ತೆ ಮೇಲೆ ಎದ್ದ. ಕುಂಭಕರ್ಣನ ಎದೆ ಗುದ್ದುತ್ತಾ ಇದ್ದಾನೆ. ಹನುಮಂತನ್ ಗೊತ್ತಾಯ್ತು, ಸುಗ್ರೀವನ ಕೈನಲ್ಲಿ ಈ ಕುಂಭಕರ್ಣನನ್ನ ಸೋಲ್ಸಕ್ಕಾಗಲ್ಲ ಅಂತ. ಹಿಂದೆ ಸೂಕ್ಷ್ಮವಾಗಿ ತಾನು ಬಂದಿದ್ದ. ಮತ್ತೆ ಅವನು ಶೂಲ ಹಿಡ್ಕೊಂಡಿದ್ದ. ಇವನು ಯಾರು, ಕುಂಭಕರ್ಣ. ಆ ಶೂಲವನ್ನೇ ಕಿತ್ತುಕೊಂಡು ಮುರಿದು ಹಾಕಿ ಕುಂಭಕರ್ಣನ ಎದೆಗೆ ಒಂದು ಸರ್ತಿ ಹೊತ್ತರು. ಹನುಮಂತ ಸುಗ್ರೀವನನ್ನ ಬಿಡಿಸಿಕೊಂಡು ಕರ್ಕೊಂಡು ಬರ್ತಾರೆ. ಮತ್ತೆ ಎದ್ದ ಕುಂಭಕರ್ಣ ಯುದ್ಧಕ್ಕೆ ಬರ್ತಾನೆ. ಹನುಮಂತನ ಏಟನ್ನ, ಲಕ್ಷ್ಮಣನ ಬಾಣಗಳನ್ನ ಲೆಕ್ಕ ಮಾಡದೆ ರಾಮದೇವರ ಯುದ್ಧಕ್ಕೆ ಬರ್ತಾರೆ. ಆ ಕುಂಭಕರ್ಣ ಮಹಾಬಲಿಷ್ಠ. ಎತ್ತರ 3 ಲಕ್ಷ ಯೋಜನ. 1 ಯೋಜನ ಅಂದ್ರೆ 12 ಮೈಲಿ ಅಂತ ಇಟ್ಕೊಂಡ್ರೆ 3 ಲಕ್ಷ ಯೋಜನ ಎತ್ತರ. ಸಣ್ಣ ರೂಪವನ್ನ ತೆಗೆದುಕೊಂಡು ಲಂಕಾಪಟ್ಟಣದಲ್ಲಿ ವಾಸ ಮಾಡಿದ್ರು. ಸಾಯವಾಗ ಮೊದಲನೇ ರೂಪ ಬರುತ್ತೆ. ಅಷ್ಟು ದೊಡ್ಡದಾದ ರೂಪ ಕುಂಭಕರ್ಣ ಭೂಮಿ ಮೇಲೆ ಬಿದ್ದರೆ ಆ ಭೂಮಿ ಅವನ್ ಕೇಳ್ಕೊಳ್ಳ ಬೇಕಾದಷ್ಟು ಜನ ಸಾಯ್ತಾರೆ. ಕೋಟಿಗಟ್ಟಲೆ ಜನ ಸಾಯ್ತಾರೆ. ಅದಕ್ಕೆ ಏನು ಮಾಡದ ರಾಮ ಅಂದ್ರೆ, ಒಂದೊಂದು ಬಾಣ ಬಿಡೋದು, ಕೈ ಕತ್ತರಿಸಿದ ಸಮುದ್ರದಲ್ಲಿ ಹೋಗಿ ಬೀಳ್ಬೇಕು, ಕಾಲ್ ಕತ್ತರಿಸಿದ ಸಮುದ್ರದಲ್ಲಿ ಹೋಗಿ ಬೀಳ್ಬೇಕು, ದೇಹವನ್ನ ತುಂಡು 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 ಮಾಡಿ ಸಮುದ್ರದಲ್ಲಿ ಹೋಗಿ ಬೀಳುತ್ತೆ. ಮತ್ತೊಂದು ರಾಮಾಯಣದಲ್ಲಿ ಬರುತ್ತೆ, ಕುಂಭಕರ್ಣನ ಹೆಂಡತಿ ಬರ್ತಾಳೆ, ನನ್ ಗಂಡನ ದೇಹನೂ ಸಿಗದೆ ಇರುವಂತೆ ಮಾಡ್ಬಿಟ್ಟಿಲ್ಲ ರಾಮ ಅಂತ ಹೇಳ್ತಾಳೆ. ಬಹಳ ಮುಂದೆ ಆ ದೇಹವೂ ಸಿಗದಂತೆ ರುಂಡ ಮುಂಡ 2 ಕೈಗಾಲುಗಳನ್ನ ಬೇರೆ ಬೇರೆ ಮಾಡಿ ಸಮುದ್ರಕ್ಕೆ ಹಾಕ್ತಾನೆ. ಕುಂಭಕರ್ಣನ ಮರಣ ವಾರ್ತೆ ರಾವಣನಿಗೆ ತಿಳಿಯುತ್ತೆ. ರಾವಣ ನಿರಾಶನಾದ. ಇಂದ್ರಜಿತ್ತು ರಾವಣನ ಅಪ್ಪಣೆಯನ್ನು ಪಡೆದು ತಾನು ಯುದ್ಧಕ್ಕೆ ಬಂದ. ಗುಹೆಯಲ್ಲಿ ಅಗ್ನಿಯನ್ನ ಆರಾಧನೆ ಮಾಡಿದ. ಅದೃಶ್ಯನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಸರ್ಪಾಸ್ತ್ರವನ್ನ ಬಿಟ್ಟ. ಎಲ್ಲ ಕಪಿಗಳು ಮಲಗಿದವು. ಗರುಡನಿಗೆ ಅವತಾರ ಇರಲಿಲ್ಲ. ಅದಕ್ಕೆ ಒಂದ್ಸರ್ತಿ ನನ್ನ ಸೇವೆ ಸ್ವೀಕಾರ ಮಾಡುವಂತ ರಾಮದೇವರನ್ನ ಕೇಳ್ಕೊಂಡಿದ್ದ. ಅದಕ್ಕೆ ಗರುಡನನ್ನ ಕರೆದ. ಗರುಡ ಬರ್ರಂತ ಗಾಳಿ ಬೀಸಕ್ಕೆ ಬಂತು. ಎಲ್ಲ ಎದ್ದು ಬಿಟ್ರು, ನಾಗಪಾಶ ಬಿಟ್ಟು ಹೋಯ್ತು. 2ನೇ ಬಾರಿ ಮತ್ತೆ ಹೋಮವನ್ನ ಮಾಡ್ತಾ ಬಂದಾಗ ಮತ್ತೆ ನಾಗಾಸ್ತ್ರವನ್ನ ಬಿಟ್ಟ. ಎಲ್ಲರೂ ಮೂರ್ಛಿತರಾದರು, ಕೆಲವರು ಸತ್ತರು. ಬೀಳದೆ ಇದ್ದವರು ಅಂದ್ರೆ ಹನುಮಂತ ದೇವರು, ಏನಾಗ್ಲಿಲ್ಲ ಅವರಿಗೆ, ರಾಮದೇವರು. ಇನ್ನ ವಿಭೀಷಣ ಲಂಕಾಪಟ್ಟಣಕ್ಕೆ ಹೋಗಿದ್ದ, ಅದಕ್ಕೆ ಅವನು ಕೆಳಗೆ ಬೀಳ್ಲಿಲ್ಲ. ಆಗ ಏನ್ ಮಾಡಬೇಕು ಅಂದ್ರು. ಆಗ ಜಾಂಬವಂತ ಕೇಳಿದ, ಹನುಮಂತ ಬದುಕಿದ್ದಾನೇನೋ ಅಂತ. ಆಗ ಹನುಮಂತನ ಹತ್ರ ಬರ್ತಾರೆ. ಅಪ್ಪ, ಅಲ್ಲಿ ಹೋಗು, ಗಂಧಮಾದನ ಪರ್ವತ ಅಂತ ಇದೆ, 50,000 ಯೋಜನ ದೂರದಲ್ಲಿ ಇದೆ. ಆ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ 4 ಗಿಡಮೂಲಿಕೆಗಳಿದೆ. ಸಂಜೀವಿನ ಕರಣಿ ಅಂದ್ರೆ ಸತ್ತವರನ್ನ ಬದುಕಿಸುವಂತ ಒಂದು ಮೂಲಿಕೆ. ಸಂಧಾನಕರಣಿ, ಕೈ ಕಾಲು ಎಲ್ಲ ಬೇರೆ ಬೇರೆ ಆಗಿದ್ರೆ ಸೇರಿಸುವಂತ ಮೂಲಿಕೆ. ವಿಶಲ್ಯಕರಣಿ, ದೇಹಕ್ಕೆಲ್ಲ ಬಾಣ ಗೀಣ ಚುಚ್ಚಿದ್ರೆ ಆ ಬಾಣ ತೆಗೆಯುವಂತ ಒಂದು ಇದು. ಸವರ್ಣಕರಣಿ, ಜಜ್ಜಿದ ಗಾಯಗಳಿಗೆಲ್ಲ ಬಣ್ಣ ಚೇಂಜ್ ಆಗೋಗಿರುತ್ತೆ,
ಅದ ಆಕ್ಸಿಡೆಂಟ್ ಆದಾಗ ನೋಡ್ರಿ ಪಾಪ, ಆಗ ಅದನ್ನೆಲ್ಲ ಮತ್ತೆ ಮೊದಲಿನ ವರ್ಣ ಬರಬೇಕು, ಆ ರೀತಿ ಮಾಡೋದು. ಇದಿದೆ, ಅದು ತಗೊಂಡು ಬಾ. ಸರಿ ಎಂದ ಹನುಮಂತ ಒಂದೇ ಕ್ಷಣ ಹಾರಿದ್ದು. ಹೋಗಕ್ಕೆ ಒಂದು ಕ್ಷಣ ಅಲ್ಲಿ ಆ ಮೂಲಿಕೆ ಯಾಕೆ ಹುಡುಕ್ತಾ ನಿಂತ್ಕೋಬೇಕು, ಬೆಟ್ಟನೇ ಕಿತ್ಕೊಂಡ್ಬಿಡೋಣ ಅಂತ ಆ ಗಂಧಮಾದನ ಪರ್ವತವನ್ನೇ ಕಿತ್ತಿದ. ಒಂದು ಕ್ಷಣ ಹೋದ, ಒಂದು ಕ್ಷಣ ಕಿತ್ತಿದ, ಒಂದು ಕ್ಷಣದಲ್ಲಿ ಬಂದ. ಸಹಸ್ರೈರ್ವ್ಯವಹಿತಮಮಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾತ್ ಔಷಧ ನಿಧಿಂ ಪ್ರಾಣಲಂಕೈ ಮನೀಷಿ ಅಂತ ಹೇಳ್ತೀವಿ, ಹೌದು ಅಲ್ಲ? ಆದ್ದರಿಂದ ಅದು ಬರ್ತಾ ಇದ್ದಂಗೆ ಆ ಸತ್ತವರೆಲ್ಲ ಮೇಲೆ ಕೆದ್ಬಿಟ್ರು. ಹಾಕಿದ ಬಾಣ ಎಲ್ಲ ಉದುರೋದು, ಮೂರಿದ ಮೂಳೆಗಳೆಲ್ಲ ಸೇರ್ಕೊಂಡ್ಬಿಟ್ವು, ಗಾಯಗಳು ಮೊದಲು ಬಣ್ಣಕ್ಕೆ ಬಂದ್ಬಿಡ್ತು. ಲಕ್ಷ್ಮಣ ಮೇಲೆದ್ದ. ರಾಮ ಹೇಳ್ದ, ಏನೋ ಆ ಗಂಧಮಾದನ ಪರ್ವತ ಇಡಕ್ ಜಾಗ ಎಲ್ಲಿದೆ, ಇಲ್ಲಿ ಅಲ್ಲೇ ಇಟ್ ಬಂದ್ಬಿಡಪ್ಪ. ಯಾರಾದ್ರೂ ಹುಡುಗರಿಗೆ ಏನಾದ್ರು ತಗೊಂಬ ಅಂತ ಹೇಳ್ರಿ, ಬೇಡಪ್ಪ ಕೊಟ್ಕೊಂಡ್ಬಿಡು ಅಂತ ಹೇಳಿದ್ರೆ ಎಷ್ಟು ಗಲಾಟೆ ಮಾಡ್ತಾರೆ. ಆ ಗಂಧಮಾದನ ಪರ್ವತವನ್ನ ತರಬೇಕಾದ್ರೆ ಬಹಳ ಸುಲಭವಾಗಿ ತಂದಂತು. ಆದ್ರಿಂದ ರಾಮಾರ್ಚನೆ, ಮೊನ್ನೆ ಹೇಳಿದೆ, ರಾಮಾರ್ಚನೆಯೋ ನೈತ ಪ್ರಸೋನಂ ದ್ವಾಭ್ಯಾಂ ಕರಾಭ್ಯಾಂ ಭವತ್ ಪ್ರಯತ್ನ ಏಕೇನ ದೋಷ್ಟ ನೈತೋ ಗಿರೀಂದ್ರಂ ಸಂಜೀವನಾದ್ಯ ಜಯಮಸ್ಯ ನಾವು. ಸಂಜೀವರಾಯ ಅಂತ ಅವನಿಗೆ ಹೆಸರು ಬಂತು. ಮತ್ತೆ ಇವರೇನ್ ಮಾಡಿದ್ರು, ಮತ್ತೆ ಅಲ್ಲಿ ತನಕ ಯಾಕೆ ಹೋಗ್ಬೇಕು, ಇಲ್ಲಿಂದಲೇ ಎತ್ತನಂತೆ. ಎಲ್ಲೋಯ್ತು ಸ್ವಸ್ಥಾನ ಸಕಲ ಶಿಲಾ ಜಾಲ ಸಂಶ್ಲೇಷಣ. ಅದು ಹೇಗಿತ್ತು ಕಿತ್ತಿತ್ತು ಅಂತ ಗುರ್ತು ಇಲ್ಬಾರ್ದು, ಹಾಗೆ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ 2 ಸರ್ತಿ ಮಾಡಿದ್ದಾರೆ, ಪರ್ವತ. ಇಂದ್ರಜಿತ್ತು 3ನೇ ಬಾರಿ ಅಗ್ನಿ ಪೂಜೆಯನ್ನು ಮಾಡ್ತಾನೆ, ಅದೃಶ್ಯನಾಗಿ ಯುದ್ಧ ಮಾಡ್ತಾನೆ, ಮೋಹನಾಸ್ತ್ರದಿಂದ ಮೂರ್ಛೆಗೊಳಿಸ್ತಾನೆ. ಆಗ ಲಕ್ಷ್ಮಣ, ಸ್ವಾಮಿ ಇವನನ್ನ ನಾನು ಸಂಹಾರ ಮಾಡುತ್ತೇನೆ ಅಂತ ಹೇಳಿ, ಇಂದ್ರಜಿತ್ತು ರಾಮನು ನನ್ನನ್ನು ನೋಡಿಬಿಟ್ಟ, ನನ್ನನ್ನು ಹೊಡೆದು ಬಿಡ್ತಾನೆ ಅಂತ ಓಡೋಗ್ತಾ ಇದ್ದಾನೆ. ಇಂದ್ರಜಿತ್ತುವನ್ನು ಹೆದರಿಸಿ ಓಡಿಸಿದ್ದರಿಂದ ದೇವತೆಗಳೆಲ್ಲ ರಾಮನನ್ನ ವಿಭೀಷಣ ಅಂತ ಕರೀತಾರೆ. ರಾಮದೇವರು ತೊಟ್ಟ ಬಾಣವನ್ನ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರು. ಆದ್ರಿಂದ ಹೂಡಿದ್ದ ಬಾಣವನ್ನ ವಿಜ್ಞಾನಾಸ್ತ್ರದಿಂದ ಅಭಿಮಂತ್ರಣ ಮಾಡಿ ಕಪಿಗಳ ಮೇಲೆ ಪ್ರಯೋಗ ಮಾಡಿದರೆ ಆ ಸತ್ತಿದ್ದ ಕಪಿಗಳೆಲ್ಲ ನಿದ್ದೆಯಿಂದ ಎದ್ದಂತೆ ಎದ್ದರಂತೆ. ಆಮೇಲೆ ಲಕ್ಷ್ಮಣ ಹೋಗ್ತಾನೆ, ನಿಕುಂಭಿಲ ಎಂಬತಕ್ಕಂಥ ಗುಹೆ ಒಳಗೆ ಇಂದ್ರಜಿತ್ತು ಹೋಮವನ್ನ ಆರಂಭ ಮಾಡಿದ. ಆಗ ವಿಭೀಷಣ ಹೇಳ್ತಾನೆ, 4ನೇ ಸರ್ತಿ ಹೋಮವನ್ನ ಪೂರೈಸಿದ ಅಂತಂದ್ರೆ ಅವನನ್ನು ಕೊಲ್ಲಕ್ಕೆ ಯಾರ ಕೈನಲ್ಲೂ ಆಗಲ್ಲ, ಅದಕ್ಕೆ ಆ ಹೋಮ ಪೂರೈಸದಂತೆ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನ ತಾನು ಹೇಳಿ ಎಲ್ಲ ಕಪಿಗಳಿಂದ ಮುತ್ತಿಗೆ ಹಾಕಿ ಹೋಮ ಅರ್ಧಕ್ಕೆ ನಿಲ್ಸಿ ಬರ್ಬೇಕು ಅವನು. ಆ ರೀತಿಯಲ್ಲಿ ತಾನು ಮಾಡಿ ಕಪಿಗಳೆಲ್ಲ ಬಂದುವು. ಇಂದ್ರಜಿತ್ತು ಮಾಡುತ್ತಿದ್ದ ಹೋಮಕ್ಕೆ ವಿಘ್ನವನ್ನ ಉಂಟು ಮಾಡಿದ್ವು. ಇಂದ್ರಜಿತ್ತುವನ್ನು ಮೂದಲಿಸಿ ಕರೆದ ಮಹಾಭಾರತದಲ್ಲಿ ನೀರೊಳಗೆ ಹೋಗಿರ್ತಕ್ಕಂಥ ದುರ್ಯೋಧನನ್ನ ಭೀಮಸೇನ ಕರೀತಾನೆ. ಹಾಗೆ ಹೆದರ್ಕೊಂಡು ಹೋಮ ಮಾಡ್ತಾ ಕೂತಿದ್ಯಲ್ಲ, ಹೊರಗೆ ಬಾರ, ನಿನ್ ಧೈರ್ಯ ಇದ್ರೆ ಈ ರೀತಿ ಕರೆದ. ಆಮೇಲೆ ಸಂಪೂರ್ಣವಾಗಿ ಲಕ್ಷ್ಮಣ ಹೋರಾಡಿ ಇಂದ್ರಜಿತ್ತುವನ್ನ ಸಂಹಾರ ಮಾಡಿದ. 12 ವರ್ಷಗಳ ಕಾಲ ಯಾರು ಆಹಾರ ಮತ್ತೆ ನಿದ್ರೆಯನ್ನ ಬಿಟ್ಟಿದ್ದಾರೆ ಅಂತವರಿಂದ ನನಗೆ ಮರಣ ಬರಲಿ ಅಂತ ವರ ಕೇಳ್ಕೊಂಡಿದ್ದಂತೆ ಇಂದ್ರಜಿತ್ತು. ಅದಕ್ಕೆ ಲಕ್ಷ್ಮಣನಿಂದ ಸಂಹಾರ ಮಾಡಿಸ್ದ. 14 ವರ್ಷ ವನವಾಸಕ್ಕೆ ಬಂದಿದ್ನಲ್ಲ, 14 ವರ್ಷದಲ್ಲಿ ಈಗಾಗಲೇ ತಾನು ಹೇಳ್ತಿದ್ದಾನೆ 12 ವರ್ಷ ಏನು 14 ವರ್ಷ ಉಪವಾಸ ಇದ್ದಾನೋ, ಬರೀ ಗಡ್ಡೆ ಗೆಣಸುಗಳನ್ನು ತಿನ್ಕೊಂಡಿದ್ದಾನೆ. ಆದ್ದರಿಂದ ರಾಮದೇವರ ಸೇವೆಯನ್ನು ಮಾಡಿದ್ದಾನೆ, ನಿದ್ರೆ ಬಿಟ್ಟಿದ್ದಾನೆ. ರಾತ್ರಿಯೆಲ್ಲ ಸೀತಾರಾಮರನ್ನ ಕಾಯ್ತಾ ಇದ್ದ, ಬೆಳಗ್ಗೆ ಹೊತ್ತು ನಿದ್ರೆ ಮಾಡ್ತಾ ಇರ್ಲಿಲ್ಲ. ಸೀತಾರಾಮರಿಗೋಸ್ಕರ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನು ತಂದು ಕೊಡ್ತಾ ಇದ್ದ. ರಾವಣ ದೇವರ ಅಪ್ಪಣೆ ಕೊಟ್ಟ ಮೇಲೆ ತಾವು ಆಹಾರ ತಗೋಬೇಕು ಅಂತ ಕಾಯ್ತಾ ಇದ್ದ. ಆದ್ರೆ ಒಂದ್ ದಿವಸನೂ ರಾಮದೇವರ ಆಹಾರ ತಗೋ ಅಂತ ಹೇಳಲೇ ಇಲ್ಲ. ಅದಕ್ಕೆ ಉಪವಾಸ ಇದ್ದ, ಏನೂ ಆಗ್ಲಿಲ್ಲ ಅವನಿಗೆ. ಅವನಿಂದ ಇಂದ್ರಜಿತ್ತುವಿಗೆ ಮರಣ ಆಗಬೇಕು ಅಂತ ಇಟ್ಕೊಂಡಿದ್ದ ಎಂಬುದಾಗಿ ತಾವು ಹೇಳುತ್ತಾರೆ. ಇಂದ್ರಜಿತ್ತುವಿನ ಮರಣದ ವಾರ್ತೆಯನ್ನು ಕೇಳಿದ ರಾವಣ ಸೀತಾರಾಮರಿಗೆ ಮೋಸ ಮಾಡುವ ಪ್ರಯತ್ನ ಮಾಡ್ತಾನೆ. ರಾಮ ಲಕ್ಷ್ಮಣರ ಎದುರಿಗೆ ಸೀತೆಯ ತಲೆಯನ್ನು ತಂದ. ರಾಮಲಕ್ಷ್ಮಣರನ್ನ ಒಂದು ಕಪಟವಾದ ಕೃತಕವಾದ ರಾಮಲಕ್ಷ್ಮಣರ ತಲೆಯನ್ನು ಮಾಡಿ ಸೀತೆ ಎದುರಿಗೆ ಹಾಕ್ತಾರೆ. ರಾಮನ್ ಸಂಹಾರ ಮಾಡ್ಬಿಟ್ಟ, ಲಕ್ಷ್ಮಣನ್ ಸಂಹಾರ ಮಾಡ್ಬಿಟ್ಟ, ರಾಮನ್ ಚಿಂತೆ ಬಿಡು, ನನ್ನ ಅಂತಃಪುರ ಸೇರು, ಸೀತೆಗೆ ಹೇಳ್ತಾ ಇದ್ದಾರೆ. ಆಗ ಸೀತಾದೇವಿ ಮುಂದೆ ಬ್ರಹ್ಮದೇವರು ಮೊದಲೇ ಹೇಳಿದ್ರು, ಇವೆಲ್ಲ ಮಾಯಾ, ರಾಮನ್ ಕೊಲ್ಲಕ್ಕೆ ಯಾರ ಕೈಲೂ ಆಗಲ್ಲ, ನೀವೇನು ಭಯಪಡಬೇಡ್ರಿ ಹೇಳಿದ್ದಾರೆ. ರಾವಣ, ರಾಮದೇವರ ಬಾಣ ನಿನ್ ತಲೆನೇ ಕತ್ತರಿಸುತ್ತೆ, ಅದನ್ನ ನಾನು ಕಾಣ್ತೇನೆ ಅಂತ ಹೇಳಿ ಸೀತಾ ಯಾವುದೇ ಭಯ ಪಡ್ಲಿಲ್ಲ ಲಕ್ಷ್ಮೀದೇವಿಯನ್ನೇ.
ರಾಮದೇವರೇ ಎದುರಿಗೆ ಸೀತೆ ತಲೆ ತಗೊಂಡ್ಬರ್ತಾರೆ. ಯಾವ ಸೀತೆಗೆ ನೀ ಯುದ್ಧ ಮಾಡ್ತಾ ಇದ್ದೀಯೋ ಅವಳನ್ನ ಕತ್ತರಿಸಾಕ್ತೀನಿ ನೋಡು ಅಂತ ಹೇಳಿ ಯುದ್ಧವನ್ನ ಬಿಟ್ಟು ಹಿಂತಿರುಗು ಹೋಗು ಅಂತ ಹೇಳ್ತಾನೆ. ಆಗ ಮಾಯಾ ಸೀತೆಯ ತಲೆಯನ್ನ ಕತ್ತರಿಸ್ತಾನೆ. ರಾಮದೇವರು ಮಾಯಾ ಸೀತೆ ಅಂತ ಗೊತ್ತಿಲ್ವೇನೋ ಅವ್ರಿಗೆ. ಎಲ್ಲ ಆಗಿ ನಿರಾಶನಾಗ್ತಾನೆ ರಾವಣ. ಕಡೆಗೆ ಯುದ್ಧಕ್ಕೆ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಮೂಲ ಬಲ ಅನ್ನೋದು ರಿಸರ್ವ್ಡ್ ಪೊಲೀಸ್ ಅಂತಾರಲ್ಲ, ಅದನ್ನ ಇಷ್ಟೆಲ್ಲಾ ಜನ ಸತ್ರು ಅವನ ಮೂಲ ಬಲ ಎಷ್ಟಿತ್ತು ಗೊತ್ತಾ? 1ರ ಮುಂದೆ 64 ಸೊನ್ನೆ ಹಾಕಿದ್ರು. ಅದು ರಾವಣನ ಮೂಲ ಬಲ. ಅಷ್ಟು ಜನರನ್ನ ಕರ್ಕೊಂಡು ಮತ್ತೆ ಯುದ್ಧಕ್ಕೆ ಬಂದಾಗ 36 ಮಹೌಘ ಅಕ್ಷೋಹಿಣಿ ಸೈನ್ಯ ಅಂತ ಹೇಳ್ತಾರೆ. ಬ್ರಹ್ಮದೇವರ ವರದಿಂದ ಅಷ್ಟು ದೊಡ್ಡ ಸೈನ್ಯ ಸ್ವಲ್ಪ ಸ್ಥಳದಲ್ಲಿ ಇರ್ತಾ ಇತ್ತು. ಸಮುದ್ರದಂತೆ ಬರ್ತಾ ಇದ್ದಾರೆ. ಬ್ರಹ್ಮದೇವರ ವರದಿಂದ ಸಾವಿಲ್ಲ. ಆ ಸೈನ್ಯವನ್ನ ನೋಡಿ ಕಪಿಗಳು ಓಡ್ತಾ ಇದ್ದಾರೆ. ರಾಮಚಂದ್ರ ದೇವರು ನೋಡಿದರು. ಅವರೊಳಗೆಲ್ಲ ಇವ್ರ ರೂಪ ಇದ್ದೇ ಇದೆ ಅಲ್ವಾ? ಸೈನಿಕರಲ್ಲೂ ರಾಮ ರೂಪ ಇದೆ. ಅವನಿಗೆ ಇವ ರಾಮ, ಇವನಿಗೆ ಅವರಾಮನಂತೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ. ಸೈನಿಕರೇ ಕಾಣಿಸ್ತಾ ಇಲ್ಲ. ರಾಮ ಇಲ್ಲೇ ಇದ್ದಾನೆ, ಇವನ್ ಅವನ್ ಹೊಡೆ. ರಾಮ ಇಲ್ಲೇ ಇದ್ದಾನೆ, ಅವನ್ ಇವನ್ ಹೊಡೆ. ತಮ್ಮಲ್ಲೇ ಬಡಿದು ಸೈನ್ಯವಾಗುವಂತೆ ಸಂಹಾರವನ್ನ ಮಾಡಿದಂತೆ ರಾಮ. ಇದು ರಾಮದೇವರು ನಾನು ಮನುಷ್ಯ ಅಲ್ಲ, ನಾನು ದೇವರು ಅಂತ ತೋರಿಸ್ತಕ್ಕಂತ ಪ್ರಸಂಗಗಳು. ಕಡೆಗೆ ರಾವಣನೇ ಯುದ್ಧಕ್ಕೆ ಬರ್ತಾನೆ. ವಿರೂಪನೇತ್ರ, ಯೂಪನೇತ್ರ, ಮಹೋದರ, ಮಹಾಪಾರ್ಶ್ವ ಎಲ್ಲ ಬರ್ತಾರೆ. ದೊಡ್ಡ ಶರೀರವುಳ್ಳ ಮಹೋದರ. ಎಲ್ಲಿ ಕುಂಭಕರ್ಣ ಮತ್ತೆ ಬಂದನು ಅಂತಾರೆ. ಅಂಗದ ಅವನನ್ನ ಕೆಡವಿದ, ತಲೆಯನ್ನ ಮರ್ದನ ಮಾಡಿದ, ಹೊಟ್ಟೆಯಿಂದ ಕುತ್ತಿಗೆವರೆಗೆ ಸೀಳಿದ, ಸಂಹಾರ ಮಾಡ. ಸುಗ್ರೀವ ಅವರಿಬ್ಬರ ಮೇಲೆ ದೊಡ್ಡದಾದ ಬೆಟ್ಟವನ್ನ ಎತ್ತಿ ಹಾಕಿ ಸಂಹಾರ ಮಾಡ್ತಾರೆ. ಹೀಗೆ ಸರ್ಪರೋಮ, ಅಗ್ನಿವರ್ಣ, ಖಡ್ಗರೋಮ, ವೃಶ್ಚಿಕರೋಮ, ವಿಚಿತ್ರವಾದ ಹೆಸರುಗಳ್ರಿ ಅವ್ರದೆಲ್ಲ. ರಾವಣ ಕಪಿಗಳನ್ನೆಲ್ಲ ಓಡಿಸ್ತಾ ರಾಮದೇವರ ಮೇಲೆ ನುಗ್ಗಿದ. ಲಕ್ಷ್ಮಣ ಎದುರಿಸ್ತಾನೆ. ಕಡೆಗೆ ರಾವಣ ಮದುವೆ ಕಾಲದಲ್ಲಿ ಮಯಾಸುರ ತನಗೆ ಕೊಟ್ಟಿದ್ದಂತ ಶಕ್ತಿ ಎಂಬ ಆಯುಧವನ್ನು ಪ್ರಯೋಗ ಮಾಡ್ತಾನೆ. ಅದು ಲಕ್ಷ್ಮಣನ ಮೇಲೆ ಬೀಳುತ್ತೆ. ಲಕ್ಷ್ಮಣ ಮೂರ್ಛಿತನಾಗುತ್ತಾನೆ. ಹನುಮಂತ ದೇವರು ರಾವಣನನ್ನ ಕೆಡವಿ ಲಕ್ಷ್ಮಣನನ್ನ ಎತ್ತಿಕೊಂಡು ಬರ್ತಾರೆ. ಸಂಜೀವಿನಿ ಪರ್ವತವನ್ನ ಮತ್ತೆ ತಗೊಂಡು ಬಾ ಅಂತಾರೆ ಇಲ್ಲಿ. ಆವಾಗ 2ನೇ ಸರ್ತಿ ಮತ್ತೆ ತಂದದ್ದು. ಹನುಮಂತ ದೇವರು ಹಿಂದಿನಂತೆ ಕ್ಷಣ ಮಾತ್ರದಲ್ಲಿ ತರ್ತಾರೆ. ಲಕ್ಷ್ಮಣ ಪ್ರಾಣದಾತ ಅಂತ ಹೇಳ್ತೀವಲ್ವ ನಾವು. ಲಕ್ಷ್ಮಣನಿಗೆ ಪ್ರಾಣವನ್ನ ಕೊಟ್ಟು ಸಂಜೀವಿನಿ ಗಾಳಿಯಿಂದ ಬದುಕಿಸಿದ ಎಂಬುದಾಗಿ ಹೇಳಿದ್ರು. ಕಡೆಗೆ ರಾವಣ ಮೇಲೆ ಕೇಳುತ್ತಾನೆ, ರಾಮ ರಾವಣರ ಯುದ್ಧ ಹೆಂಗಿತ್ತು? ರಾಮ ರಾವಣಯೋ ಯುದ್ಧ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮ. ಆಕಾಶ ಹೇಗಿದ್ದಾರೆ? ಆಕಾಶ ಇದ್ದಂಗಿದೆ. ಸಮುದ್ರ ಹೇಗಿದೆ? ಸಮುದ್ರ ಇದ್ದಂಗಿದೆ ಅಂತ ಹೇಳ್ಬೇಕು ಹೊರತು ಬೇರೆ ಉಪಮಾನ ಇಲ್ಲ. ರಾಮ ರಾವಣ ಯುದ್ಧ ಹೇಗಿತ್ತು? ರಾಮ ರಾವಣ ಯುದ್ಧ ಇದ್ದಂತೆ. ರಾಮದೇವರ ಸೇವೆಗಾಗಿ ತಮ್ಮ ರಥವನ್ನ ಇಂದ್ರದೇವರು ಕಳಿಸ್ತಾರೆ. ಮಾತಲಿ ಅಂತ ವಿತ್ ಡ್ರೈವರ್ ಕಳಿಸ್ಬಿಟ್ಟಿದ್ದಾರೆ. ರಾವಣನ ತಲೆಗಳನ್ನ ಕತ್ತರಿಸಿದ ಮತ್ತೆ ಚಿಗುರುತ್ತಾ ಇದೆ. ಹಿಂದೆ ಅವನು ಹೊರ ಇತ್ತು ಅಂತ ಹೇಳಿದ್ವು. ಆದ್ದರಿಂದ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಯಾಕಿಷ್ಟು ನಾಟಕ ಆಡ್ತಿ, ವಕ್ಷಸ್ಥಳಕ್ಕೆ ಗುರಿ ಇಟ್ಟು ಹೊಡಿ ಎಂಬುದಾಗಿ. ಆಗ ರಾಮದೇವರು ಬ್ರಹ್ಮಾಸ್ತ್ರದಿಂದ ರಾವಣನ ಎದೆಯನ್ನು ತಾವು ಸೀಳ್ತಾರೆ. ಪುಷ್ಪಕ ವಿಮಾನದಿಂದ ಕೆಳಗಡೆ ಬೀಳ್ತಾನೆ ರಾವಣ. ಲಂಕಾಪಟ್ಟಣದಿಂದ ಮಂಡೋದರಿ ಮೊದಲಾದ ರಾಕ್ಷಸ ಸ್ತ್ರೀಯರೆಲ್ಲ ಹೊರಗೆ ಬರುತ್ತಾರೆ. ರಾವಣಾಸುರ, ಲೋಕವನ್ನೆಲ್ಲ ಗೋಳಾಡಿಸ್ತಾ ಇದ್ದೀಯ, ಹೆಣ್ಣು ಮಕ್ಕಳನ್ನೆಲ್ಲ ಗೋಳಾಡ್ತಿದೆ. ಇದರ ಫಲ ನಿನ್ನ ಮಡದಿಯರಾದ ನಾವೆಲ್ಲ ಗೋಳಾಡೋಕ್ಕಾಗಿ. ಇಡೀ ಪಟ್ಟಣ ಅನ್ನೋದು ವಿಧವೆಯಾಗಿದೆ, ನಾವೆಲ್ಲ ವಿಧವೆಯರಾದು ಅಂತ ಹೇಳಿ ಗೋಳಾಡುತ್ತಾರೆ. ದೊಡ್ಡ ದೊಡ್ಡ ಬೇಕಾದಷ್ಟು ವರ್ಣನೆ ಮಾಡುತ್ತಾರೆ. ಅದನ್ನೆಲ್ಲ ರಾಮದೇವರು ವಿಭೀಷಣನಿಂದ ರಾವಣನಿಗೆ ಉತ್ತರ ಕ್ರಿಯೆಯನ್ನು ಮಾಡುತ್ತಾರೆ. ನಾನು ಮಾಡಲ್ಲ ಅಂದ ವಿಭೀಷಣ, ಇದು ನನ್ನ ಆಜ್ಞಾ ಮಾಡು ಅಂದ್ರೆ ಒಬ್ರು ಸತ್ತ ಮೇಲೆ ಅವನ ದೋಷಗಳನ್ನು ಗುರುತಿಸಬಾರ್ದಪ್ಪ, ಮಾಡು ಎಂಬುದಾಗಿ ತಾವು ಹೇಳುತ್ತಾರೆ. ಆಮೇಲೆ ಲಕ್ಷ್ಮಣನನ್ನ ಕಳಿಸಿ ಅವನ ಮೂಲಕ ವಿಭೀಷಣನಿಗೆ ಪಟ್ಟ ಕಳಿಸ್ತಾ. ಲಂಕಾಪಟ್ಟಣ ಪ್ರವೇಶ ಮಾಡಲಿಲ್ಲ. ಯಾಕೆ? 14 ವರ್ಷ ವನವಾಸ ಮಾಡಬೇಕು ನಾನು, ಆದ್ರಿಂದ ನೀನು ಹೋಗಿ ಅಭಿಷೇಕ ಮಾಡು. ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ರಾವಣ ಸಂಹಾರ ಆದಾಗ ರುದ್ರದೇವರು, ಆಹಾ, ನನ್ನಿಂದ ವರ ಪಡೆದಿದ್ದ ರಾವಣನ್ನ ಕೊಂದಿದೆ, ನನ್ನ ಮೇಲೆ ಯುದ್ಧ ಮಾಡು ಅಂತ ರುದ್ರದೇವರು ಯುದ್ಧಕ್ಕೆ ನಿಂತ್ಕೊಂಡ್ರು.
ಹೆಂಗಿದೆ ನೋಡಿ. ರಾಮದೇವರೇ ಮಹಾದೇವರಿಗೂ ಅಂತರಂಗ ಪ್ರೇರಕರು. ಏನು ಮಾಡೋದಕ್ಕಾಗ್ಲಿಲ್ಲ. ಆ ಕಡೆ ಬಿಲ್ ಹಿಡ್ಕೊಂಡು ನಿಂತ್ಕೊಂಡ್ರು, ಇವನು ಬಿಲ್ ಹಿಡ್ಕೊಂಡು ನಿಂತ್ಕೊಂಡ, ಒಂದು ಸ್ಥಾಣುವಿನಂತೆ ಗೂಟದಂತೆ ನಿಂತುಬಿಟ್ಟು ಒಳಗಡೆ ಪ್ರೇರಣೆ ಮಾಡಿದ್ರಿ ಅಲ್ವ, ಚೇಷ್ಟೆ ಏನಿಲ್ಲ ಅಂದ್ರು. ಇದು ಆಯ್ತು. ಆಮೇಲೆ ಸರಿ ಸೀತಾದೇವಿ ಕರ್ಕೊಂಡ್ಬಂದ್ರು, ರಥದಲ್ಲಿ ಕೂಡಿಸಿ ಕರ್ಕೊಂಡು ಬರ್ತಾರೆ. ನಡ್ಕೊಂಡು ಬರ್ತಾಳೆ ಸೀತಾ, ಬೇಡ ರಥದಲ್ಲಿ ಕೂರಿಸೋದು ಬೇಡ, ಕರ್ಕೊಂಡು ಬರ್ತಾಳೆ. ರಾಮನಿಗೆ ನಮಸ್ಕಾರ ಮಾಡ್ತಾಳೆ. ರಾಮದೇವರು ಹೇಳುತ್ತಾರೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ನನ್ನ ಕರ್ತವ್ಯ ದುಷ್ಟರನ್ನ ಸಂಹಾರ ಮಾಡೋದು, ಆದ್ರಿಂದ ನಾನು ಮಾಡಿದೆ, ನಿನಗೋಸ್ಕರ ಮಾಡಲಿಲ್ಲ. ಪರಮಣ ಅವನು, ಸೀತಾದೇವಿ ಬೇಕೇನೋ ಅವನಿಗೆ. ಆದ್ರಿಂದ ರಾವಣನ ಮನೆಯಲ್ಲಿದ್ದ ನನ್ನನ್ನ ಕರೆದುಕೊಳ್ಳೋದಿಲ್ಲ. 10 ದಿಕ್ಕಿನಲ್ಲಿ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗು. ಕಪಿಗಳೆಲ್ಲ ದಿಗ್ಭ್ರಾಂತರಾಗುತ್ತಾರೆ, ದುಃಖಿತರಾಗುತ್ತಾರೆ, ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯ್ತು ಅಂತಾರೆ. ಆಗ ಲಕ್ಷ್ಮಣ, ಚಿತೆಯನ್ನ ಸಿದ್ಧ ಮಾಡಪ್ಪ, ಇನ್ನೇನು ರಾಮ ನನ್ನ ಬೇಡ ಅಂದ್ಮೇಲೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂಬುದಾಗಿ ತಾನು ಹೇಳುತ್ತಾರೆ. ಲಕ್ಷ್ಮಣ ದೇವರು ತೀವ್ರವಾಗಿ ದುಃಖ ಪಡುತ್ತಾ ಚಿತೆಯನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲರಿಗೂ ಕಾಣುವಂತೆ ರಾಮದೇವರಿಗೆ ಪ್ರದಕ್ಷಿಣೆ ಮಾಡಿ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಯಾರು ಅಗ್ನಿ ಪ್ರವೇಶ ಮಾಡಿದ್ರು? ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಸೀತಾದೇವಿ ಅಗ್ನಿ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ಹಿಂದೆ ಸೀತೆಯನ್ನ ಕರ್ಕೊಂಡು ಹೋಗ್ತಾ ಇದ್ದ ರಾವಣ. ಆಗ ವೇದವತಿ ಎಂಬತಕ್ಕಂಥವಳಿದ್ಲು. ಅಗ್ನಿಯ ಮನೆಯಿಂದ ಕರ್ಕೊಂಡು ಬಂದು ನಿಜವಾದ ಸೀತೆ ಇವಳು ಅಂತ ಹೇಳಿ ಅಗ್ನಿ ಆ ರಾವಣನ ಕೊಟ್ಟಿದ್ದ. ಆ ವೇದವತಿ 1 ವರ್ಷಗಳ ಕಾಲ ಶಿಂಶಿಪಾ ವೃಕ್ಷದ ಕೆಳಗೆ ಕೂತ್ಕೊಂಡಿದ್ದವಳು. ಆದ್ದರಿಂದ ಅವಳನ್ನು ಅಗ್ನಿ ಮನೆಗೆ ಕಳಿಸ್ಬೇಕು, ಅಗ್ನಿಯ ಮನೆಯಲ್ಲಿ ಇರುವ ಸೀತೆಯನ್ನ ಕರ್ಕೊಂಡು ಬರಬೇಕು. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾನೆ ರಾಮ ಎಂಬುದಾಗಿ ತಾವು ಹೇಳ್ತಾರೆ. ಸೀತಾಕೃತಿ ಅಲ್ವಾ? ಆದ್ದರಿಂದ ಬ್ರಹ್ಮಾದಿ ದೇವತೆಗಳು ಬರ್ತಾರೆ, ದಶರಥ ಮಹಾರಾಜ ಬರ್ತಾನೆ, ನನ್ನ ಸೊಸೆ ಶುದ್ಧವಾಗಿದ್ದಾಳೆ, ಸ್ವೀಕಾರ ಮಾಡುವಂತ. ಆದ್ರೂ ಸ್ವೀಕಾರ ಮಾಡಲ್ಲ ಇವನು. ಆದರೆ ಅಗ್ನಿ ಪ್ರವೇಶ ಮಾಡಿದಾಗ ಇಬ್ಬರು ಸೀತೆಯರು ಬರ್ತಾರೆ. ಇಬ್ಬರು ಒಂದೇ ತರ ಇದ್ದಾರೆ. ಪದ್ಮಾವತಿ ಬೇರೆ ಅಲ್ರಿ, ವೇದವತಿ ಬೇರೆ ಅಲ್ಲ. ರಮಾ ಸಮಾಮಿಮಾಂ ಕನ್ಯಾಂ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇತ್ತು. ರಮಾ ಸಮಾಮಿಮಾಂ ಕನ್ಯಾ ಇನ್ನೊಬ್ರು ಬರ್ತಾರ? ಯಾರಿಲ್ಲ. ರಮಾದೇವಿದೆ ಮತ್ತೊಂದು ರೂಪ ಆಗಬೇಕು. ಆಗ ಸೀತಾ ಹೇಳ್ತಾಳೆ, ಅಗ್ನಿದೇವರ ಸನ್ನಿಧಾನದಲ್ಲಿ ಇದ್ದ ವೇದವತಿ ದೇವಿ ರಾವಣನ ವನದಲ್ಲಿ ಇದ್ದವಳು ಇವಳು, ಕಷ್ಟವನ್ನು ಅನುಭವಿಸ್ತವಳು ಇವಳು, ಇವಳನ್ನು ವಿವಾಹ ಮಾಡ್ಕೊ ಅಂದಾಗ, ನಿನಗೆ ಗೊತ್ತಿದೆ ಸೀತಾ, ನಾನು ಏಕಪತ್ನಿ ವ್ರತಸ್ಥ, ಈಗ ಮದುವೆ ಮಾಡ್ಕೊಳಕ್ಕಾಗಲ್ಲ. ದ್ವಾಪರದಲ್ಲಿ 16,108 ಜನ ನಿಶ್ಚಿತಾರ್ಥ ಆಗೋಗಿದೆ, ಮದುವೆ ಮಾಡ್ಕೊಳಕ್. ಎಲ್ಲೋ 100ರಲ್ಲಿ 1 ಅಂತ ನಿನ್ ಮದುವೆ ಮಾಡ್ಕೊಳಕ್ ಇಷ್ಟಪಡಲ್ಲ. 28ನೇ ಕಲಿಯುಗದಲ್ಲಿ ಆಕಾಶರಾಜನ ಮಗಳಾಗಿ ಪದ್ಮಾವತಿಯಾಗಿ ನೀನು ಬಾ, ಆಗ ನಾನು ನಿನ್ನನ್ನು ಸ್ವೀಕಾರವನ್ನ ಮಾಡ್ತೀನಿ. ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿ ನಡೆದಿರುತ್ತೆ ಅಂತ ಆಚಾರ್ಯ ತಾವು ಹೇಳುತ್ತಾರೆ. ಆವಾಗ ಹಾಗೆ ಆಗಲಿ ಅಂತ ಅಂದ್ಲು. ಸೀತಾದೇವಿಯನ್ನ ಕರ್ಕೊಂಡು ಪುಷ್ಪಕ ವಿಮಾನವನ್ನ ಹತ್ತಿ ಎಲ್ಲ ಕಪಿಗಳು ಹಿಂದೆ ಕರ್ಕೊಂಡು ಹೋಗಬೇಕು, ಒಂದು ಕಪಿನೂ ಬಿಟ್ಟು ಹೋಗ್ಬಾರ್ದು ಅಂತಾರೆ. ಇಂದ್ರಂಗ್ ಹೇಳಿದ್ರು ಅಮೃತದ ಮಳೆಯನ್ನು ಸುರಿಸು ಅಂತ. ಇಂದ್ರ ಅಮೃತದ ಮಳೆಯನ್ನು ಸುರಿಸ್ತಾನೆ. ಎಲ್ಲ ಕಪಿಗಳು ಎದ್ದು ಕೂತ್ಕೊಂಡ್ಬಿಟ್ವು. ಆಗ ನೋಡಿದ ಒಂದು ಕಪಿ ಕಡಿಮೆ ಇತ್ತು. ಯಾಕೆ ಅಂದ್ರೆ ಆ ಕಪಿಯನ್ನ ಕುಂಭಕರ್ಣ ನುಂಗು ಬಿಟ್ಟಿದ್ದಂತೆ. ಯಮಧರ್ಮರಾಯನ ಕರೆದ ರಾಮ, ಯಮನೇ ರಾಮನು ಬೇರೆಲ್ಲ ಕಾಣಿರೋ, ಬಾ ಇಲ್ಲಿ, ಆ ಕಪಿಗೆ ಮೊದ್ಲು ಹೆಂಗಿತ್ತು ಹಂಗ್ ಮಾಡ್ಕೊಡು ನಂಗೆ ಆ ಜೀವನ ಅಂತ. ಗಾಂಧಿಪಿನ್ಯಾಚಾರ್ಯ ಹತ್ರ ಮಗನ್ ತಂದು ಕೊಟ್ಟಿಲ್ವೇ ಕೃಷ್ಣ? ಆದ್ರಿಂದ ಆ ರೀತಿಯಲ್ಲಿ ಬಂದ್ರು. ಬಂದಂತ ಕಡೆಗೆ ಎಲ್ಲ ಕಪಿಗಳನ್ನ, ಹಾಗಾದ್ರೆ ಇಂದ್ರ ಅಮೃತದ ಮಳೆ ಸುರಿಸಿದಾಗ ಸತ್ತಂತ ರಾಕ್ಷಸರು ಹೇಳ್ಬೇಕಾಗಿತ್ತಲ್ಲ. ಅಂದ್ರೆ ರಾವಣ ಏನ್ ಮಾಡಿದ್ದ, ಅವನ ಹತ್ರ ರಥಗಳಿತ್ತು, ಆನೆಗಳಿತ್ತು, ಕುದುರೆಗಳಿತ್ತು, ಅವೆಲ್ಲ ಓಡಾಡಕ್ ತೊಂದರೆ ಆಗುತ್ತೆ ಅಂತ ಸತ್ತವ್ರನ್ನೆಲ್ಲ ಸಮುದ್ರಕ್ಕೆ ಎಸೀತಾ ಇದ್ದ. ಅವ್ರ ಕಡೆಗೆ ಒಂದಿಷ್ಟು ಬೆಟಾಲಿಯನ್ ಬಿಟ್ಬಿಟ್ಟಿದ್ದ, ಸತ್ತವ್ರನ್ನೆಲ್ಲ ಸಮುದ್ರಕ್ಕೆ ಎಸ್ಬಿಡ್ರಿ ಅಂತ. ಆದ್ರಿಂದ ಅವ್ರು ಯಾರು ಇರ್ಲಿಲ್ಲ, ಅವ್ರು ಯಾರು ಬದುಕಲಿಲ್ಲ ಅಂತ. ರಾಮದೇವರು ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯವನ್ನ ಕೊಟ್ಟು ಸೀತಾ ಲಕ್ಷ್ಮಣ ಹಾಗೂ ಹನುಮಂತ ಮೊದಲಾದ ಕಪಿಗಳೊಡನೆ ಅಯೋಧ್ಯೆಗೆ ತಾವು ಹೊರಟಿದ್ದಾರಪ್ಪ. ವಿಭೀಷಣ ರಾಮದೇವರಿಗೆ ಪುಷ್ಪಕ ವಿಮಾನವನ್ನ ಕಾಣಿಕೆಯಾಗಿ ಕೊಡ್ತಾನೆ. ಪುಷ್ಪಕ ವಿಮಾನ ಹತ್ತುತ್ತಾರೆ. ಎಷ್ಟು ಜನ ಹತ್ತಿದ್ರು ಇನ್ನೂ ಜಾಗ ಇದೆ, ಕಪಿಗಳು ಹತ್ತಿದ್ರು ಇನ್ನೂ ಜಾಗ ಇದೆ. ನಮ್ಮೂರ್ ಕಡೆ ನೋಡ್ರಿ ಕೆಲವು ವ್ಯಾನ್ಗಳಿರುತ್ತೆ,
ಎಲ್ಲ ಫಿಲಪ್ ಆಗಿ ಮೇಲೆಲ್ಲ ಕೂತಿರ್ತಾರೆ, ಬನ್ನಿ ಸರ್ ಜಾಗ ಇದೆ ಅಂತ. ಇನ್ನು ಪುಷ್ಪ ವಿಮಾನದಲ್ಲಿ ಜಾಗ ಇರೋದಿಲ್ವೇ? ಆದ್ರಿಂದ ಎಲ್ಲ ದಾರಿಯಲ್ಲಿ ತೋರಿಸ್ತಾನೆ. ಸೀತಾ ಇಲ್ಲೇ ಬಂದಿದ್ದು, ಇಲ್ಲಿ ಹನುಮಂತನ ಭೇಟಿ ಆಗಿದ್ದು, ಇಲ್ಲಿ ನೀನು ಆಭರಣ ಬಿಸಿ ಹಾಕಿದ್ದು, ಇಲ್ಲಿ ಜಟಾಯು ಮರಣ ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಬಂದಂತಹ ಕಾಲದಲ್ಲಿ ಸರಿ, ಅಲ್ಲಿ ರಾವಣ ಬ್ರಾಹ್ಮಣ, ಅವನನ್ನ ಕೊಂದದ್ದಕ್ಕೆ ಬ್ರಹ್ಮಹತ್ಯ ಬಂತು. ಆದ್ರಿಂದ ರಾಮದೇವರ ಈಶ್ವರನನ್ನ ಪ್ರತಿಷ್ಠಾಪನೆ ಮಾಡಿದರು ಅಂತ ಒಂದು ವಿಚಾರ ಇದೆ. ಆದರೆ ವಾಸ್ತವಿಕವಾಗಿ ಲಂಕೆಗೆ ಹೋಗೋಕ್ಕಿಂತ ಮುಂಚೆ, ರಾವಣನ್ ಕೊಲ್ಲಕ್ ಮುಂಚೆ ಈಶ್ವರನ ಪ್ರತಿಷ್ಠಾಪನೆ ಮಾಡಿರೋದು. ಆದ್ದರಿಂದ ಅಲ್ಲಿ ರಾಮದೇವರು ಕಟ್ಟಿದ ಸೇತುವೆ ಇದೆ. ಆ ಸೇತುವೆಯನ್ನು ರುದ್ರದೇವರು ಬ್ರಹ್ಮದೇವರ ಒಂದು ತಲೆಯನ್ನ ಕಿತ್ತಿದ್ದಕ್ಕೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು. ಆ ದೋಷ ಪರಿಹಾರ ಆಗ್ಬೇಕಾದ್ರೆ ನಾನು ಕಟ್ಟಿದ ಸೇತುವೆಯ ದರ್ಶನ ನಿರಂತರ ಮಾಡು ಅಂತ ಹೇಳಿ ಆಜ್ಞೆ ಮಾಡಿ ರುದ್ರದೇವರನ್ನ ನಿಲ್ಲಿಸಿದ ಪರಂತು ತಾನು ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ವಾದಿರಾಜರು ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳುತ್ತಾರೆ. ಅಲ್ಲಿಂದ ಮುಂದೆ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಅಗಸ್ತ್ಯರ ಹೆಂಡತಿ ಲೋಪಾಮುದ್ರೆ ಜೊತೆ ಸೀತಾದೇವಿ ಮಾತಾಡ್ತಾಳೆ. ಸೀತಾ ಬಾಯಿಲಿ, ಏನ್ ಇದುವರೆಗೆ ನಡೆದಿದ್ದೆಲ್ಲ ಹೇಳ್ತಿ ಹೌದು ಅಲ್ಲ? ಸಮುದ್ರಕ್ಕೆ ಸೇತುವೆ ಕಟ್ಟಿದ್ನಲ್ಲ ಅದನ್ನ ಮಾತ್ರ ಹೇಳ್ಬೇಡ. ಆದ್ರೆ ಸೀತಾ ಹೇಳ್ತಾ ಹೇಳ್ತಾ ಅದನ್ನು ಹೇಳ್ಬಿಟ್ಟು, ನಮ್ಮ ಯಜಮಾನ್ರು ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರು. ಅಯ್ಯೋ, ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವರು 7 ಸಮುದ್ರವನ್ನ ಆಪೋಷಣ ತಗೊಂಡ್ಬಿಟ್ಟಿದ್ರು, ಹಂಗೆ ಆಪೋಷಣ ತಗೊಂಡ್ಬಿಡೋರು ಸೇತುವೆ ತಾನೇ ಯಾಕೆ ಕಟ್ಟಿದ್ರು? ನಮ್ಮ ಯಜಮಾನ್ರಿಗೆ ಹೇಳ್ಬೇಡ ಅಂತ ಹೇಳಿದ್ರು, ಆದ್ರೂ ನಾ ಹೇಳಿದ್ದಲ್ಲ ಅಂತ ಹೇಳಿ ಇವಳು ಹೇಳ್ತಾಳೆ, ಹೌದಪ್ಪ 7 ಸಮುದ್ರವನ್ನ ಆಪೋಷಣ ತಗೊಂಡ್ರು, ಆಮೇಲೆ ಆ ಸಮುದ್ರದ ನೀರನ್ನೆಲ್ಲ ಹೊರಗಡೆ ಬಿಡ್ಬೇಕು ತಾನೆ, ಹೊರಗಡೆ ಕಳಿಸಿದ್ರೆ ತಾನೆ ಯಾವ್ದ್ರ ಮೂಲಕ ಬರ್ಬೇಕು? ಮೂತ್ರದ ಮೂಲಕವೇ ಬರಬೇಕು. ಮತ್ತೆ ಈಗ ಮತ್ತೆ ಆಪೋಷಣ ತಗೊಳ್ರಿ ಅಂದ್ರೆ ಅವ್ರ ಮೂತ್ರ ಅವರೇ ಕುಡಿಯೋಂಗಾಗ್ತದೆ ಅಲ್ಲೇನು? ಅದು ಬೇಡ ಅಂತ ಸೇತುವೆ ಕಟ್ಟಿದ್ರು ಒಂದು. ಇಂಥ ಹಾಸ್ಯದ ಪ್ರಸಂಗಗಳನ್ನ ಸಹ ಆನಂದ ರಾಮಾಯಣಕರು ಹೇಳ್ತಾರೆ. ಮುಂದೆ ಭರದ್ವಾಜರ ಹತ್ರ ಬರ್ತಾರೆ. 14ನೇ ವರ್ಷದ ಕೊನೆಯ ದಿನ ಅವರು ರಾಮದೇವರಿಗೆ ಆತಿಥ್ಯ ಮಾಡ್ತಾರೆ. ರಾಜಯೋಗ್ಯವಾದ ಮರ್ಯಾದೆಗಳೊಂದಿಗೆ ಸೀತಾರಾಮರಿಗೆ ಮೃಷ್ಟಾನ್ನ ಭೋಜನ ಮಾಡಿಸ್ತಾರೆ. ಕಪಿಗಳೆಲ್ಲರೂ ಭರದ್ವಾಜರ ಆತಿಥ್ಯವನ್ನು ಸ್ವೀಕರಿಸಿ ಊಟ ಮಾಡ್ತಾ ಇದ್ದಾರೆ. ಹನುಮಂತ ಅಲ್ಲಿ ಇಲ್ಲಿ ಓಡಾಡ್ತಾನೆ. ಬಾರ ಕೂತ್ಕೊಳ್ಳೋ ಅಂದ್ರೆ ಕೂತ್ಕೋತಾ ಇಲ್ಲ. ರಾಮದೇವರು ಊಟ ಆದ್ಮೇಲೆ ಆ ರಾಮದೇವರ ಎಲೆಯನ್ನು ಹಾರಿಸ್ಕೊಂಡು ಹೋಗ್ತಾನಂತೆ. ಎಲ್ಲ ಕಪಿಗಳಿಗೆ ಹಂಚಿ ಪ್ರಸಾದವನ್ನು ತಾನು ಸ್ವೀಕಾರವನ್ನು ಮಾಡ್ತಾನೆ. ಆಶ್ರಮದಲ್ಲಿ ಅಗಸೆ ಮರಗಳು ಇತ್ತು. ಆ ಅಗಸೆ ಸೊಪ್ಪನ್ನ ತಂದು ಪ್ರಸಾದಕ್ಕೆ ಬೆರೆಸಿ ಹಂಚಿದ್ರಂತೆ. ಅವತ್ತು ದ್ವಾದಶಿ ದಿನ, ಆದ್ರಿಂದ ಅಗಸೆ ಸೊಪ್ಪು ಉಪಯೋಗಿಸ್ರಿ ಎಂದ್ರು. ಚಾತುರ್ಮಾಸದಲ್ಲಿ ಶಾಖ ವ್ರತ ಆಗಿದ್ರು ಅಗಸೆ ಸೊಪ್ಪು ದೋಷ ಇಲ್ಲ ಇವತ್ತೂನು. ಆದ್ದರಿಂದ 14 ವರ್ಷ ವನವಾಸ ಕಳೆದು 15ನೇ ವರ್ಷದ ಪ್ರಾತಃ ಕಾಲ ಸೂರ್ಯೋದಯ ಆಗ್ತಾ ಇದೆ. ರಾಮ ಬರಲಿಲ್ಲ. ಹನುಮಂತ ಇವನು ಭರತ ಅಗ್ನಿ ಪ್ರತಿಷ್ಠಾಪನೆಯನ್ನ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ತೆ ನಾನು ಪ್ರವೇಶ ಮಾಡಕ್ ತಯಾರಾಗಿ ಹೋಗಿದ್ದಾನೆ. ಹನುಮಂತ ಹೋಗ್ ನೋಡು ಭರತ ಏನ್ ಮಾಡ್ತಾ ಇದ್ದಾನೆ ಅಂತ. ಭರತ ಏನಾದ್ರು ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ರೆ, ಸಂತೋಷದಿಂದಿದ್ರೆ ನಂಗೆ ಹೇಳು, ನಾ ಅಯೋಧ್ಯೆಗೆ ಹೋಗೋದೇ ಇಲ್ಲ, ಇಲ್ಲೇ ಇಲ್ಲ ಅವ್ನು ನನಗೋಸ್ಕರ ಕಾಯ್ತಾ ಇದ್ರೆ ಹೋಗ್ತೀನಿ. ಸರ್ವಜ್ಞನಾದ ರಾಮನ್ ಗೊತ್ತಿಲ್ವೇ? ಆದ್ರೆ ಹನುಮಂತನಿಗೆ ಭರತನ ಭಕ್ತಿ ತೋರಿಸ್ಬೇಕು. ಹೇಳಿದರೆ ನೋಡ್ತಾನೆ ಅಗ್ನಿ ಪ್ರತಿಷ್ಠಾಪನೆ ಆಗೋಗಿದೆ, ಇನ್ನೇನ್ ಬೀಳ್ಬೇಕು ಹೋಗ್ತಾ ಇದ್ದಾನೆ. ದೇವ ಬಂದ ಅಂತ ಮತ್ತದು ಹೇಳ್ಬೇಕು. ಹೌದು, ದೇವ ಬಂದ, ನಮ್ಮ ಸ್ವಾಮಿ ಬಂದ ಅನ್ನೋ ಅಂದ. ಹೌದಾ ಅಂದ. ಪುಷ್ಪಕುಮಾರನ ನೋಡ್ತಾ ಇದ್ದಾನೆ ಅವನು. ಉರಗಶಯನ ಬಂದ, ದುರುಡಗಮನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದನೋ ಅಂದ. ಮೆಲ್ಲಕ್ ಮೇಲಿಂದ ಕೆಳಗಿಳಿದ. ಯಾರಪ್ಪ ನೀನು ಕಪಿ ಅಂದ. ರಾಮದೇವರು ಕಾಣಿಸ್ತಾ ಇಲ್ಲ. ನಾನು ರಾಮದೂತ, ರಾಮದೇವರು ಬರ್ತಾ ಇದ್ದಾರೆ. ಅದೋ ನೋಡು ಘಂಟಾ ಶಬ್ದ ಕೇಳಿಸ್ತಾ ಇದೆ. ಅಯೋಧ್ಯೆ ಸಿಕ್ತು ಅಂತ ಚೀರುತ್ತಿರುವ ಶಬ್ದ ಕೇಳಿಸ್ತಾ ಇದೆ. ರಾಮದೇವರು ಬರ್ತಾರೆ ಇವತ್ತು ಅಂತ ಹೇಳಿ ಇಡೀ ಅಯೋಧ್ಯೆ ಬಂದು ಬಿಟ್ಟಿದೆ. ನಂದಿ ಗ್ರಾಮಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಉತ್ಸವಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದೆ. ಪಾದುಕೆಗಳನ್ನ ತೆಗೆದು ತಲೆ ಮೇಲೆ ಇಟ್ಕೊಂಡಿದ್ದಾನೆ ಭರತ. ರಾಮದೇವರ ಪಾದುಕೆ ಇಟ್ಟಿದ್ನಲ್ಲ ಎಷ್ಟು ದಿವಸ, ಆ ಪುಷ್ಪಕ ವಿಮಾನ ಕೆಳಗಡೆ ಇಳಿತಾ ಇದೆ. ಏನು ಮಂಗಳವಾದ್ಯದ ಘೋಷ, ತಳಿರು ತೋರಣಗಳಿಂದ ಅಲಂಕೃತವಾಗಿದೆ ಅಯೋಧ್ಯೆ ತನಕ.
ಎಲ್ಲ ರಸ್ತೆಗಳು ಸಹ ಯಾವಾಗ ರಾಮದೇವರು ವಿಮಾನದಿಂದ ಕೆಳಗಿಳಿತಾ ಇದ್ದಾರೆ, ಸೀತಾಮ್ಮನವರು ಇಳಿತಾ ಇದ್ದಾರೆ, ಭರತ ಶತ್ರುಘ್ನರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಪಾದುಕೆಗಳನ್ನ ರಾಮದೇವರಿಗೆ ಕೊಟ್ಟಿದ್ದಾರೆ. ಎರಡು ಕೈಗಳಿಂದ ಭರತ ಶತ್ರುಘ್ನರನ್ನ ಎಬ್ಬಿಸಿ ಆಲಿಂಗನ ಮಾಡ್ಕೊತಾನೆ ರಾಮ. ಸೀತಾದೇವಿ ತೀರ್ಥ ಕಮಂಡಲವನ್ನು ಹಿಡಿದಿದ್ದಾಳೆ, ಜಾಂಬವಂತ ಗುರಾಣಿಯನ್ನು ಹಿಡ್ಕೊಂಡಿದ್ದಾರೆ, ಅಂಗದ ಖಡ್ಗ ಹಿಡ್ಕೊಂಡಿದ್ದಾರೆ. ರಾಮದೇವರಿಗೆ ಶ್ವೇತ ಛತ್ರಿಯನ್ನು ಹಿಡಿದಿದ್ದಾರೆ ಹನುಮಂತ ದೇವರು. ರಾಜವೈಭವಗಳು ರಾಮದೇವರನ್ನ ಅಯೋಧ್ಯೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಏನು ಮಂಗಳವಾದ್ಯ, ವೇದಘೋಷ, ಗಂಧರ್ವರ ಗಾನ, ಅಪ್ಸರೆಯರ ನೃತ್ಯ, ಬೇಕಾದಷ್ಟು ವರ್ಣನೆ ಮಾಡ್ತಾರೆ. ನಮ್ಮ ಈ ರಾಮಾಯಣದ ವರ್ಣನೆಗಿಂತ ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಅವರು ಬಹಳ ಚಂದ ವರ್ಣನೆ ಮಾಡ್ತಾರೆ. ಅವರು ಅಲ್ಲ, ಮೊಟ್ಟ ಮೊದಲಿಗೆ ತಾನು ಬಂದ ಅಂತಃಪುರಕ್ಕೆ ಬಂದ, ಕೈಕೆಗೆ ನಮಸ್ಕಾರ ಮಾಡ್ದ. ಅಲ್ಲೋ, ನಿನ್ನ ಕಾಡಿಗೆ ಕಳಿಸ್ದವಳೆ ಅವಳಿಗೆ ನಮಸ್ಕಾರ ಮಾಡ್ತಾ ಇದ್ಯಲ್ಲ ಅಮ್ಮ, ನೀನು ನನ್ನನ್ನ ಕಾಡಿಗೆ ಕಳಿಸಿದ್ರಿಂದ ದುಷ್ಟರ ಸಂಹಾರ ಆಯ್ತು ಎಂಬುದಾಗಿ ತಾನು ಹೇಳ್ತಾ ಇದ್ದಾನೆ. ಕೌಸಲ್ಯಗೆ ನಮಸ್ಕಾರ ಮಾಡ್ತಾನೆ. ಆನಂದವಾಗುತ್ತೆ. ರಾಮ ವಿಯೋಗದ ದುಃಖವನ್ನು ಪರಿಹಾರ ಮಾಡಿಕೊಳ್ತಾ ಸೀತಾದೇವಿಯನ್ನ ನೆತ್ತಿಯನ್ನ ಮುಚ್ತಾಳಂತೆ. ಸೊಸೆ ಅಲ್ವಾ ಕೌಸಲ್ಯ. ಆನಂದ ಆಯ್ತಮ್ಮ, ಎಷ್ಟು ಕಷ್ಟಪಟ್ಟಿಯ ತಾಯಿ. ಗಂಡನಿಗೊಂಚೂರು ಕಷ್ಟ ಬಂತು ಅಂತಂದ್ರೆ ಹೆಂಡತಿ ಡೈವರ್ಸ್ ತಗೊಳ್ಳೋ ಅಂತ ಕಾಲ ಇದು. ನಮ್ಮ ಸ್ವಾಮಿ ನೋಡ್ರಿ, ಎಷ್ಟೇ ಅವತಾರ ಮಾಡಿದ್ರು ಅವನೇ ಹೆಂಡತಿ, ಅವಳೇ ಹೆಂಡತಿ, ಅವನೇ ಗಂಡ. ಯಾರನ್ನಾದ್ರೂ ಕೇಳೋಣ, ಮುಂದಿನ ಜನ್ಮದಲ್ಲೂ ನಿಜೇ ಗಂಡ ಬೇಕಾಂತ ಕೇಳ್ರಿ, ಯಾರು ಒಪ್ಕೊಳ್ಳಲ್ಲ. ಆದ್ರಿಂದ ತಾವು ಹೇಳುತ್ತಾರೆ ಇವರ ಅದಕ್ಕೆ ನಿತ್ಯ ಅವಿಯೋಗಿನಿ ಅಂತ ಹೇಳುತ್ತಾರೆ. ವಸಿಷ್ಠರು ಹೇಳುತ್ತಾರೆ, ಜಟೆಯನ್ನ ಬಿಡಪ್ಪ ಅಂತ. ರಾಮ ಲಕ್ಷ್ಮಣರಿಗೆ ಜಟೆಯನ್ನ ಬಿಡಿಸಿದ್ದಾರೆ, ಭರತ ಶತ್ರುಘ್ನರು ಜಟೆಯನ್ನು ಬಿಟ್ಟಿದ್ದಾರೆ. ಜಾಂಬವಂತ, ಹನುಮಂತ, ಅಂಗದ, ಸುಷೇಣ 4 ಸಮುದ್ರಗಳಿಂದ ನೀರನ್ನು ತಂದಿದ್ದಾರೆ. ವಸಿಷ್ಠ, ವಾಮದೇವ, ಜಾಬಾಲಿ ಮೊದಲಾದ ಮಹರ್ಷಿಗಳು ಶುಭ ಮುಹೂರ್ತದಲ್ಲಿ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಕಲ ವ್ಯವಸ್ಥೆ ಮಾಡಿಕೊಂಡಿದ್ರು. ಹೇಗೆ ಮಾಡೋದು ಅಂದ್ರೆ, ಇಡೀ ಬ್ರಹ್ಮಾಂಡದ ಒಂದು ಚಿತ್ರ ರಂಗೋಲಿ ಒಳಗೆ ಹಾಕೋದು. ರಂಗವಲ್ಲಿ ಒಳಗೆ ಇಡೀ ಬ್ರಹ್ಮಾಂಡದ ಚಿತ್ರವನ್ನು ಬರೆದು ಅದರ ಮೇಲೆ ಸಿಂಹಾಸನ ಇಡೋದು. ಆ ಸಿಂಹಾಸನದ ಮೇಲೆ ಇವನನ್ನು ಕೂಡಿಸೋದು, ತಲೆ ಮೇಲೆ ಕಿರೀಟ ಇಡೋದು. ಯಾರಿಡ್ಬೇಕೀಗ? ವಸಿಷ್ಠ ಇಡಬೇಕು ಎಂಬುದಾಗಿ ಹೇಳಿದರು. ರಾಜಾದಿ ರಾಜಾಯ ಪ್ರಸಕ್ತ ಸಾಹಿನೇ ನಮೋ ಎಂಬೈ ರಮಣಾಯ ಕುರ್ಮಹೇ ಅಲ್ಲೇ ಬಂದಿದ್ದು ಅವಾಗ ಇದನ್ನು ಮಂತ್ರಪುಷ್ಪ ಅಂತ ಇವತ್ತೆಲ್ಲ ನಾವು ಹೇಳ್ತಾ ಇದ್ದೇವೆ. ರಾಮದೇವರು ಲಕ್ಷ್ಮಣನನ್ನು ಯುವರಾಜನನ್ನಾಗಲು ಅಂತ ಆಹ್ವಾನಿಸ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ನಾನು ಯುವರಾಜನಾದರೆ ರಾಮದೇವರ ಸೇವೆಗೆ ಅಡ್ಡಿ ಆಗತ್ತೆ, ಆಗಲ್ಲ ಅಂದ. ಆಗ ಭರತ, ನೀನು ಯುವರಾಜನಾಗ. ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ. ಮಾಂಡವ್ಯೋ ಜಮದಗ್ನಿ ಗೌತಮ ಭರದ್ವಾಜಾದಯ ಸ್ಥಾಪತಾಃ. ಗಂಗಾದಿ ದೇವತೆಗಳು ಮೂರ್ತಿಮಂತರಾಗಿ ಬಂದಿದ್ದಾರೆ. ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣಾ, ಭೀಮರತಿ, ಕಪಲ್ಗು, ಸರಯು, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ಪ್ರಯಾಗ, ವಿನುತಾ, ನೇತ್ರಾವತಿ ಇತ್ಯಾದಯೋ ಮಹರ್ಷಿಗಳು ಬಂದಿದ್ದಾರೆ. ರಾಜಾದಿರಾಜರು ಬಂದಿದ್ದಾರೆ. ಆಗ ಎಲ್ಲರ ಸಮ್ಮುಖದಲ್ಲಿ ರಘುಕುಲ ನಾಯಕ ಅವನಿಗೆ ರಾಮದೇವರಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಎಲ್ಲ ಬಂದು ನಮಸ್ಕಾರ ಮಾಡ್ತಾರೆ. ಭೋಜನಾದಿಗಳು ಬೇಕಾದಷ್ಟು ನಡೆಯುತ್ತೆ. ಆದ್ದರಿಂದ ಒಂದು ಅತ್ಯಂತ ಮುತ್ತಿನ ಸರ, ಆ ಸರವನ್ನ ಸೀತಾದೇವಿ ಕೈನಲ್ಲಿ ಕೊಡ್ತಾರೆ ರಾಮದೇವರು. ನಮ್ಮ ಸೇವೆ ಮಾಡಿದವರಲ್ಲಿ ಅತ್ಯಂತ ಶ್ರೇಷ್ಠರು ಯಾರು ಅಂತ ನೀನು ಕಳಿಸುತ್ತ ಅವರಿಗೆ ಮಾಲಿಕೆಯನ್ನು ಕೊಡು. ಯಾರಿಗೆ ಕೊಟ್ಟಿರ್ತಾಳ ಅವಳು? ಹನುಮಂತನಿಗೆ ತಾನು ಕೊಟ್ಟು ಬಿಡ್ತಾಳೆ. ಅಲ್ಲಿಗೆ ಹನುಮಂತ ಭಕ್ತರಲ್ಲಿ ಶ್ರೇಷ್ಠ ಅಂತ ಗೊತ್ತಾಯ್ತು. ರಾಮದೇವರು ಹೇಳುತ್ತಾರೆ, ರಾವಣನನ್ನ ತಮ್ಮ ಸಾಮರ್ಥ್ಯದಿಂದ ಗೆದ್ದವರು ನಾವಿಬ್ಬರೇ, ನಾನೊಬ್ಬ, ಹನುಮಂತ ಒಬ್ಬ. ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯನ ವರದಿಂದ ರಾವಣನನ್ನ ಗೆದ್ದಿದ್ದ. ವಾಲಿ ಕಪಿಯಾದ್ದರಿಂದ ರಾವಣನನ್ನ ಗೆಲ್ಲಲು ಅವಕಾಶ ಆಯಿತು. ನಾನು ವಾಮನ ರೂಪದಿಂದ ಬಲಿಚಕ್ರವರ್ತಿಯ ಮನೆಗೆ ಬಂದಿದ್ದ ರಾವಣನನ್ನ ಕಾಲಿನಿಂದ ಚಿಮ್ಮಿದೆ, ಈಗಲೂ ಸಹ ಗೆದ್ದಿದ್ದೇನೆ. ಪಶ್ಚಿಮ ಸಮುದ್ರ ತೀರದಲ್ಲಿ ತನ್ನ ಮೇಲೆ ಯುದ್ಧಕ್ಕೆ ಬಂದ ರಾವಣನನ್ನ ತನ್ನ 3 ಕೋಟಿ ಪ್ರಾಣ ರೂಪಗಳಿಂದ ಗೆದ್ದವನು ಅಂದರೆ ಹನುಮಂತ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಪ್ರಕಷ್ಟನೈವ ಅಂತ ಹೇಳಿ
ಎಲ್ಲದರಲ್ಲೂ ಹನುಮಂತ ಯಾವ ಗುಣ ಬಲವಂತ ಇದ್ದಾನೆ, ಜ್ಞಾನವಂತ ಇದ್ದಾನೆ, ಗುಣ ನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ವನಿದರ್ಶಯಂತಿ ಅಂತ ಅವನನ್ನ ಹೊಗಳಿದ. ಎಲ್ಲ ಕಪಿಗಳಿಗೆ ಬೇಕಾದ ಉಡುಗೊರೆಗಳನ್ನು ತಾನು ಕೊಟ್ಟ. ನೀವೆಲ್ಲರೂ ಮಾಡಿದ ಸೇವೆಗಾಗಿ ಪ್ರತಿಫಲವಾಗಿ ಮೋಕ್ಷವನ್ನು ಕೊಟ್ಟರೆ ಸರಿ ಹೋಗುತ್ತೆ. ಮುಂದೆ 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ. ಮಾಡಿ ಎಲ್ಲ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಕ್ರಿಮಿಗಳನ್ನ, ಕೀಟಗಳನ್ನ ಸಮಾಯಾತ ಮೋಕ್ಷ ಪದೇಚ್ಛವ, ಯಾರಿಗೆ ಮೋಕ್ಷ ಬೇಕೋ ಅವರೆಲ್ಲ ಬನ್ರಿ ಅಂತ ಕರ್ಕೊಂಡು ಹೋಗುವಂತ ರಾಮನಿಗೆ ಕಪಿಗಳ ಸಹಾಯ ಬೇಕಾಗಿತ್ತೇನ? ಎಲ್ಲದಕ್ಕೆ ಸುತ್ತಿ ಮಲ್ಲಿಕಾದಲ್ಲಿ ವಾದರಾದರು ಕೇಳ್ತಾರೆ. ಆದ್ದರಿಂದ ಕಪಿಗಳ ಸಹಾಯ ಏನ್ ಬೇಕಾಗಿರಲಿಲ್ಲ, ಆದರೆ ಅವರುಗಳಿಗೆ ಸೇವೆ ಕೊಡಬೇಕು ಅಂತ ಸ್ವೀಕಾರ ಮಾಡಿದ್ದಾರೆ. ನೋಡು ರಾಮನ ಸೇವೆಗೆ ಅಮರರು ಕೋಡಗದ ತನುವಂತು ಕೋಡು ಗಲ್ಗಳ ಕಿತ್ತಿ ಶರದಿಗೆ ಸೇತುವೆಯ ಕಟ್ಟಿ ಭಟನೆನಿಸಿಕೊಳ್ಳರೆ ಅಂತ ಹೇಳ್ತಾರೆ. ಇವರೆಲ್ರಿಗೂ ಕೊಟ್ರು, ಆದ್ರೆ ಹನುಮಂತನಿಗೆ ಮೋಕ್ಷ ಕೊಟ್ರು ಕಡಿಮೆನೆ ಅಂತ ಹೇಳಿ ಮೊದಲು ಇದ್ದ ಬ್ರಹ್ಮದೇವರಿಗೆ ಮುಕ್ತಿಯನ್ನು ಕೊಟ್ಟು, ಬ್ರಹ್ಮದೇವರ ಪದವಿನೇ ನಿನಗೆ ಕೊಡ್ತೇನೆ, ನನಗೆ ಯಾವ ರೀತಿಯ ಭೋಗಗಳು ಉಂಟೋ ಲಕ್ಷ್ಮೀಪತಿ ವಿನಃ ಇತರ ಭೋಗಗಳು ಯಾವುದುಂಟೋ ಅದೆಲ್ಲವೂ ಬ್ರಹ್ಮ ಪದವಿಗೆ ಸಹಭೋಗ ಅಂತ ಹೆಸರು. ಯಾಕೆ? ನಾಭಿ ಕಮಲದಿಂದಲೇ ಹುಟ್ಟುವಂತಾಗಿ ಅವನಿಗೆ ಭಗವಂತನ ನಾಭಿ ಕಮಲದಿಂದ ಹುಟ್ಟುವಂತ ಯೋಗ. ಅಲ್ಲಿ ತನಕ ನೀನ್ ಏನ್ ಮಾಡ್ಬೇಕು? ಕಿಂಪುರುಷ ಖಂಡದಲ್ಲಿ ಇರು, ಹನುಮ ರೂಪದಿಂದಲೇ ಇರು, ರಾಮ ಭಜನೆಯನ್ನ ಮಾಡ್ತಾ ಇರು ಅಂತ ಹೇಳಿ ತನ್ನದೇ ಆದ ಒಂದು ಮೂರ್ತಿಯನ್ನ ಅವನ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಅನೇಕ ಫೋಟೋಗಳಲ್ಲಿ ರಾಮದೇವರ ಆ ಹೃದಯ ಕಮಲದಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟ ಅಂತ ಹೇಳಿ ಆನಂದ ರಾಮಾಯಣದಲ್ಲಿ ಯುದ್ಧಕಾಂಡ ಅನ್ನೋದು ಮುಗಿಯುತ್ತೆ. ಅಲ್ಲಿಗೆ ರಾಮಾಯಣ ಮುಗಿಯಲ್ಲ. ಇದುವರೆಗೆ ಮುಗಿದಂತ ರಾಮಾಯಣ ಯಾವುದು ಅಂದ್ರೆ ಸಾಮಾನ್ಯವಾದ ವಾಲ್ಮೀಕಿ ರಾಮಾಯಣ. ಉತ್ತರಕಾಂಡ ಅಂತ ಹೇಳಿ ಇನ್ನೊಂದು ಕಾಂಡ ಇದೆ. ಆದ್ರೆ ಉತ್ತರಕಾಂಡವನ್ನ ಮತ್ತೆ 8 ಖಾಂಡಗಳನ್ನಾಗಿ ಮಾಡ್ತಾರೆ ಆನಂದ ರಾಮಾಯಣಕಾರರು. ಅದರಲ್ಲಿ ಯಾತ್ರಾಕಾಂಡ, 11,000 ವರ್ಷ ಹೇಗೆ ರಾಜ್ಯಭಾರ ಮಾಡಿದ್ರು, ಅವ್ರು ಏನೇನು ಯಾತ್ರೆ ಮಾಡಿದ್ರು, ಯಾವಾಗ ಯಾಗವಗಳನ್ನ ಯಾವ್ಯಾವುದನ್ನ ಮಾಡಿದ್ರು, ಮತ್ತೆ ಜನ್ಮಕಾಂಡ, ವಿಲಾಸ ಕಾಂಡ, ಅವನಿಗೆ 8 ಜನ ಮಕ್ಕಳು, ಲಕ್ಷ್ಮಣನಿಗೆ 8 ಜನ ಮಕ್ಕಳು, ಇವೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಮತ್ತೆ ಆಮೇಲೆ ಸೀತಾದೇವಿಯನ್ನ ಯಾಕೆ ವನಕ್ಕೆ ಬಿಟ್ರು, ಅಲ್ಲಿ ಲವಾಕುಶರ ಜನನ ಅನ್ನೋದು ಹೇಗಾಯ್ತು, ಅಶ್ವಮೇಧ ಯಾಗ ಮಾಡಿದ್ರಲ್ಲ ಹೆಂಗೆ, ಎಲ್ಲ ಆಗಿ ರಾಮದೇವರು ಪರಂಧಾಮಕ್ಕೆ ತರಳೋ ತನಕನೂ ಸಹ ಮುಂದಿನ 8 ಖಾಂಡಗಳ ಒಂದು ಕಥೆ, ಅಂದ್ರೆ 14 ಖಾಂಡ ಒಟ್ಟು ಅದರಿದೆ. ಇನ್ನೂ ಒಂದು 3 ದಿವಸ ಅವಕಾಶ ಇರೋದ್ರಿಂದ ಆ ಒಂದು 7 ಖಂಡಗಳ ಕಥೆಯನ್ನ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಮತ್ತು ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.